ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದ 2ನೇ ಸರ್ಗ ನಿನ್ನೆ ಮುಕ್ತಾಯ ಆದಾಗ ಶಬರಿಗೆ ರಾಮ ಭೇಟಿ ಕೊಟ್ಟು ಅವಳನ್ನ ಸದ್ಗತಿಗೆ ತಲುಪಿಸಿದ ಘಟನೆಯನ್ನು ನಾವು ಶ್ರವಣ ಮಾಡಿದ್ವಿ. ಅದರಂತೆ ಸುಗ್ರೀವ ರಾಮಲಕ್ಷ್ಮಣರು ಬರ್ತಿದ್ದನ್ನು ನೋಡಿ ಭಯಪಟ್ಟಿದ್ದು. ಹನುಮಂತ ಅವನಿಗೆ ಭಯವನ್ನು ನಿವಾರಣೆ ಮಾಡಲಿಕ್ಕಾಗಿ ಸಮಾಧಾನ ಹೇಳಿ ರಾಮಲಕ್ಷ್ಮಣರು ಇದ್ದ ಕಡೆ ಹೊರಟದ್ದನ್ನ ಶ್ರವಣ ಮಾಡಿದ್ವಿ. ತನ್ನ ಬುದ್ಧಿಯ ಚಾತುರ್ಯದಿಂದ ಅವನೇನು ಆಲೋಚನೆ ಮಾಡಿದ, ಈ ಕಪಿಯ ರೂಪದಲ್ಲಿದ್ದರೆ ನನ್ನನ್ನು ಯಾರೂ ನಂಬಲಿಕ್ಕಿಲ್ಲ, ಯಾವುದೋ ಕಪಿ, ಕ್ಷುದ್ರವಾದ ಕಪಿ, ಇದಕ್ಕೇನು ಬುದ್ಧಿ ಇದ್ದೀತು ಅಂತ ಹೀಗೆ ನನ್ನ ತಿರಸ್ಕಾರ ಮಾಡಿಬಿಡ್ತಾರೆ. ಅದಕ್ಕಾಗಿ ಈ ಕಪಿಯ ರೂಪ ಬೇಡ ಅಂತ ಆಲೋಚನೆ ಮಾಡಿದ. ಆಲೋಚನೆ ಮಾಡಿ ಬೇರೆ ಆದ ರೂಪವನ್ನು ತಾಳಬೇಕು. ಬೇರೆ ರೂಪ ಯಾವುದಂದ್ರೆ ಭಿಕ್ಷು ರೂಪ. ಅದನ್ನು ತಾಳಿಕೊಂಡು ಆತ ರಾಮಲಕ್ಷ್ಮಣರಿದ್ದ ಕಡೆಗೆ ಧಾವಿಸಿ ಬಂದ. ಭಿಕ್ಷು ಅಂದ್ರೆ ಹೇಳ್ತಾನೆ, ಭಿಕ್ಷು ಅಂದ್ರೆ ಏನಂತ. ಕಪಿರೂಪಂ ಪರಿತ್ಯಜ್ಯ ಹನುಮಾನ್ ಮಾರುತಾತ್ಮಜ ಭಿಕ್ಷು ರೂಪಂ ತಥೋ ಭೇದೆ ಶಠ ಬುದ್ಧಿತಯಾ ಕಪಿ. ಶಠ ಅಂದ್ರೆ ದುಷ್ಟ ಬುದ್ಧಿ, ವಕ್ರ ಬುದ್ಧಿ ಅಂತ ಒಂದು ಅರ್ಥ ಆಗಬಹುದು. ಇವನು ತನ್ನ ಬುದ್ಧಿಯ ಚಾತುರ್ಯದಿಂದ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೆ ಶಠ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಮಾಡಿದರೆ ಉಚಿತ. ರಾಮಲಕ್ಷ್ಮಣರಿಬ್ಬರಿಗೂ ತಲೆಬಾಗಿ ನಮಸ್ಕಾರ ಮಾಡಿದ. ವಿನೀತವತ್ತು ಉಪಾಗಮ್ಯ ರಾಘವವು ಪ್ರಣಿಪತ್ಯಚ. ತಲೆಬಾಗಿ ಅಂತಿಲ್ಲ ಅಂತೂ ನಮಸ್ಕಾರ ಮಾಡಿದ. ಆಭಭಾಷೆಯ ಸೌವೀರವು ಯಥಾವತ್ ಪ್ರಶಂಸಚ. ಅವರಿಬ್ಬರನ್ನು ಸಮುಚಿತವಾಗಿ ಪ್ರಶಂಸೆ ಕೂಡ ಮಾಡಿದ. ಭಿಕ್ಷು ರೂಪ ಅಂತ ಬಂತಲ್ಲ, ಭಿಕ್ಷು ರೂಪ ಅಂದ್ರೆ ಏನು? ಒಬ್ಬರದನ್ನ ಸನ್ಯಾಸಿ ರೂಪ ಅಂತ ಅರ್ಥ ಮಾಡ್ತಾರೆ. ಮತ್ತು ಕೆಲವ್ರ ಪ್ರಕಾರ ಸನ್ಯಾಸಿಯಲ್ಲಿದ್ದು ಸಾಮಾನ್ಯ ಒಬ್ಬ ತಪಸ್ವಿಯ ವೇಷದಿಂದ ಬಂದ. ಮತ್ತು ಕೆಲವರ ಪ್ರಕಾರ ಆತ ಅವಿವಾಹಿತನಾದಂತಹ ಬ್ರಹ್ಮಚಾರಿಯ ರೂಪದಿಂದ ಬಂದ, ಅವಿವಾಹಿತನಾದಂತಹ ವಟುವಿನ ರೂಪದಿಂದ ಬಂದ ಅಂತ ಹೀಗೆ ಅರ್ಥ ಮಾಡ್ತಾರೆ. ಯಾಕಂದ್ರೆ ಸನ್ಯಾಸಿ ಅಂತಲೇ ನೇರವಾಗಿ ಅರ್ಥ ಮಾಡಿಬಿಟ್ರೆ ಆ ಸನ್ಯಾಸಿ ಆದವನು ಈ ರಾಮಲಕ್ಷ್ಮಣರಿಗೆ ನಮಸ್ಕಾರ ಹೇಗೆ ಮಾಡಿದ? ಸನ್ಯಾಸಿ ಆದವನು ರಾಮಲಕ್ಷ್ಮಣರಿದ್ದು ಕ್ಷತ್ರಿಯರು, ಅದರಲ್ಲಿ ಗೃಹಸ್ಥಾಶ್ರಮಿಗಳು, ಅವರಿಗಿಂತ ನಮಸ್ಕಾರ ಹೇಗೆ ಮಾಡಿದ ಅಂತ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಭಿಕ್ಷು ಅಂತಂದ್ರೆ ಶಬ್ದ ಸನ್ಯಾಸಿಯನ್ನು ಹೇಳ್ತದೆ, ಹೌದು ಇಲ್ಲಂತಲ್ಲ, ಆದರೂ ಅದಕ್ಕೆ ವಟು ಅನ್ನೋದೇ ಅರ್ಥ ಉಚಿತವಾಗಿ ಕಾಣಿಸ್ತದೆ ಅಂತ ನಂದು ಕೂಡ ಆಲೋಚನೆ. ಅದಕ್ಕೆ ಆನಂದ ರಾಮಾಯಣದಲ್ಲಂತೂ ಸ್ಪಷ್ಟವಾಗಿ ವಟು ಅಂತಲೇ ಶಬ್ದ ಇದೆ. ಗಚ್ಚ ಚಾನೀಹಿ ಭದ್ರಂತೆ ವಟುರ್ಭೂತ್ವ ದ್ವಿಜಾಕೃತಿ. ಸುಗ್ರೀವನೇ ಅವನನ್ನ ವಟುವಿನ ರೂಪದಲ್ಲಿ ಹೋಗುವಂತ ಕಳಿಸಿಕೊಟ್ಟ ಅಂತ ಹೇಳ್ತದೆ ಆನಂದ ರಾಮಾಯಣ. ಏನ್ ಹೇಳಿದ್ದ ಅಂದ್ರೆ ಸುಗ್ರೀವ, ಎದಿದವು ದುಷ್ಟ ಹೃದಯವು. ಅವರಿಬ್ಬರು ನಮಗೇನಾದರೂ ಕೇಡೆ ಮಾಡ್ಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೋ ಆಗಿದ್ರೆ ನೀನು ಕೈಗಳ ಮೂಲಕ ನನಗೆ ಸನ್ನೆಯನ್ನು ಮಾಡಬೇಕು. ಅಲ್ಲೇ ಅಂದ್ರೆ ದೂರದ ಅಲ್ಲಿ ಶಿಖರದ ಮೇಲೆ ಕುತ್ಕೊಂಡು ಇವರಿಬ್ಬರು ಈ ಎಲ್ಲ ಕಪಿಗಳು ಉಳಿದವ್ರು ನೋಡ್ತಿದ್ರು. ಹನುಮಂತ ರಾಮಲಕ್ಷ್ಮಣರ ಕಡೆಗೆ ಹೋಗಿದ್ದ. ಅವರಿಬ್ಬರು ಒಂದು ದುಷ್ಟರು ಅಂತ ಆದ್ರೆ ಕೈಗಳ ಮೂಲಕ ಈಗ ಸನ್ನೆ ಮಾಡಬೇಕು. ರಾಮಲಕ್ಷ್ಮಣನಿಗೆ ಅದು ತಿಳಿಯೋದಂತೆ, ಸುಗ್ರೀವರಿಗೆ ಮಾತ್ರ ತಿಳಿಯುವಂತೆ. ಆ ಮೂಲಕ ಸುಗ್ರೀವ ಜಾಗದಿಂದ ತಪ್ಪಿಸ್ಕೊಂಡು ಮತ್ತೊಂದು ಜಾಗಕ್ಕೆ ಹೊರಟು ಹೋಗೋದು. ಹೀಗೆ ಕೈಗಳ ಮೂಲಕ ಸನ್ನೆ ಮಾಡೋರು. ಇನ್ನು ಅವರು ಸಜ್ಜನರು ಅಂತ ಆದರೆ ಸ್ಮಿತವಕ್ತರ ಅಭೂಹು, ಮುಖದಲ್ಲಿ ಮುಗುಳ್ನಗೆಯನ್ನು ತೋರು, ಸಾಕು, ನಮ್ಗೆ ಅವರಿಂದ ಏನು ಹಾರಿ ಇಲ್ಲ ಅಂತ ನಾನು ತಿಳ್ಕೊಂಡು ಬಿಡ್ತೀನಿ ಅಂದ ಆ ಸುಗ್ರೀವ. ಹಾಗೆ ಆಗಲಿ ಎಂದು ಈತ ವಟು ರೂಪದಿಂದ ಹೋಗಿ ನತ್ವ ರಘುತ್ತಮಂ. ಇದು ಚೆನ್ನಾಗಿ ಕಾಣಿಸ್ತದೆ ನನಗೆ. ರಾಮನಿಗೊಬ್ಬರಿಗೆ ನಮಸ್ಕಾರ ಮಾಡಿದ ಅನ್ನೋದು ಉಚಿತ, ಲಕ್ಷ್ಮಣನಿಗೆ ನಮಸ್ಕಾರ ಮಾಡಿದ. ಇಲ್ಲಿ ಪ್ರಣಿಪತ್ತ ರಘುತ್ತಮವು ಅಂತ ಬಂತು. ನಮಸ್ಕಾರ ಹೇಗೆ ಮಾಡಿದ? ಸಾಮಾನ್ಯವಾಗಿ ಅಭಿನಂದಿಸೋದು. ಹಿರಿಯರಿಗೆ ನಮಸ್ಕಾರ ಮಾಡಬೇಕಾದ್ರೆ ಬಗ್ಗೆ ನಮಸ್ಕಾರ ಮಾಡ್ತೀವಿ, ಸಮಾನರಿಗೆ ಉಳಿದವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಎರಡು ಕೈಗಳನ್ನು ಹಾಗೆ ಮುಗಿತೀವಿ. ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಾಯುಪುತ್ರನಾದವನು ಶೇಷನಿಗೆ ನಮಸ್ಕಾರ ಮಾಡೋದು ಹೇಗೆ ಅಂತ ಅನಿಸ್ತದೆ ನಮಗೆ. ಅದಕ್ಕಾಗಿ ಆನಂದ ರಾಮಾಯಣ ಅದನ್ನ ಸ್ಪಷ್ಟವಾಗಿ ಹೇಳ್ಬಿಡ್ತು. ಅವ್ನು ನಮಸ್ಕಾರ ಮಾಡಿದ್ದೇನಿತ್ತು ರಾಮನಿಗೊಬ್ಬನಿಗೆ. ಮತ್ತು ನಂದು ಇನ್ನೊಂದು ಆಲೋಚನೆ ಏನಂದ್ರೆ, ಈಗ ನಾವು ಈಗಿನ ಕಾಲದಲ್ಲಿ ಸಮಾನರಾದವರು ಅಥವಾ ನಮ್ಗಿಂತ ವಿದ್ಯೆಯಿಂದ ಕಡಿಮೆ ಆದವರಾಗಲಿ, ವಯಸ್ಸಿನಿಂದ ಕಡಿಮೆ ಆದವರಾಗಲಿ ಯಾರೇ ಬಂದರೂ ಎರಡು ಕೈ ಮುಗಿದು ಹೀಗೆ ನಮಸ್ಕಾರ ಮಾಡ್ತೇವೆ.
ನನ್ನ ಅಭಿಪ್ರಾಯದ ಪ್ರಕಾರ ಪ್ರಾಚೀನ ಸಂಪ್ರದಾಯದಲ್ಲಿ ಈ ಕೈ ಮುಗಿದು ನಮಸ್ಕಾರ ಮಾಡೋದು ಇಲ್ಲೇ ಇಲ್ಲ. ಯಾರಿಗೂ ನಮಸ್ಕಾರ ಮಾಡೋದು ಅಂದ್ರೆ ದೊಡ್ಡವರಿಗೆ ನಮಸ್ಕಾರ ಮಾಡೋದು, ಸಮಾನರಿಗಾಗಲಿ ಕೆಳಗಿನವರಿಗಾಗಲಿ ನಮಸ್ಕಾರ ಇಲ್ಲವೇ ಇಲ್ಲ. ಹೇಗಿದ್ದೀರಿ ಅಂತ ಕೇಳ್ಬೋದು ಅಷ್ಟೇ. ಅವ್ರು ನಿಮ್ಗೆ ನಮಸ್ಕಾರ ಮಾಡಬೇಕು ನೀವು ದೊಡ್ಡವರಾದರೆ. ಸಮಾನರನ್ನು ಆಲಿಂಗನದ ಮೂಲಕ ಸ್ವಾಗತ ಮಾಡಬಹುದು ಹೊರತು ನಮಸ್ಕಾರ ಇದ್ದಿದ್ದಿಲ್ಲ ಸಮಾನರಿಗೆ ಮತ್ತು ಕೆಳಗಿನವರಿಗೆ. ಇದು ಆಧುನಿಕ ವ್ಯವಹಾರದ ಪ್ರಕಾರ ಎಲ್ಲರಿಗೂ ನಾವು ಎರಡು ಕೈ ಮುಗಿದು ನಮಸ್ಕಾರ ಮಾಡೋದು ಈಗಿನ ಪದ್ಧತಿ, ಅದೇನೇ ಇರಲಿ. ಹಾಗಾಗಿ ಪ್ರಣಪತ್ಯರ ಉತ್ತಮವು ಅಂತ ವಾಲ್ಮೀಕಿ ಹೇಳಿದ್ದಕ್ಕಿಂತ ಆನಂದರಾಮನ್ ಹೇಳಿದ್ದೆ ನಮಗೆ ಇಷ್ಟು ಉಚಿತವಾಗಿ ಕಾಣಿಸ್ತದೆ. ಮತ್ತು ಅದು ವಟುರೂಪೇಣ ಅಂತ ಸ್ಪಷ್ಟವಾಗಿ ಹೇಳಿತು ಕೂಡ. ನಮ್ಮ ಭಗವಂತ ಅಂತ ಗೊತ್ತೇ ಇಟ್ಟಾದ್ರಿಂದ ಹಾಗೆ ನಮಸ್ಕಾರ ಮಾಡೇ ಬಿಟ್ಟ. ಅವರಿಬ್ಬರನ್ನ ಸತ್ಕಾರ ಮಾಡಿ ಹೀಗೆ ಮಾತಾಡಿದ, ನೀವಿಬ್ರು ರಾಜಋಷಿಗಳಂತ ಇದ್ದೀರಿ, ದೇವತಾ ಸದೃಶವಾಗಿ ತಪಸ್ವಿಗಳ ವೇಷವನ್ನು ಧಾರಣೆ ಮಾಡ್ಕೊಂಡಿದ್ದೀರಿ. ನೀವು ಈ ದೇಶಕ್ಕೆ ಯಾಕೆ ಬಂದಿದ್ದೀರಿ? ತಾಪಸ ಧಾರಿಗಳಾಗಿದ್ದು ಕೈಯಲ್ಲಿ ಧನುರ್ಬಾಣಗಳನ್ನ ಕತ್ತಿಯನ್ನು ಹಿಡಿದಿದ್ದೀರಿ, ವನದ ಸೊಬಗನ್ನು ನೋಡ್ತಾ ಬಂದಿದ್ದೀರಿ, ನಾರುಮಡಿ ಹುಟ್ಟಿದ್ದೀರಿ, ಏನೋ ಗಹನವಾದ ಚಿಂತೆ ನಿಮ್ಮ ಮುಖದಲ್ಲಿ ಇದ್ದಂತ ಕಾಣಿಸ್ತದೆ ಅಂದ್ಬಿಟ್ಟ. ಅದು ಈತ ನಮಗೆ ಆಪ್ತನಾದವನು, ಹಿತೈಷಿ ಆದವನು ಅಂತ ರಾಮಲಕ್ಷ್ಮಣರಿಗೆ ಭಾವನೆ ಬರ್ಲಿಕ್ಕೆ ಕಾರಣ ಆಯ್ತು ಆ ಮಾತು. ಉದ್ದವಾದ ಭುಜ ನಿಮ್ದು, ಆನೆ ಸೊಂಡಲಿಗೆ ಸಮಾನವಾದಂಥ ಉದ್ದವಾದ ಭುಜವನ್ನ ಹೊಂದಿದ್ದೀರಿ ನೀವು. ನಿಮ್ಮ ಕಾಂತಿಯಿಂದ ಇಡೀ ಋಷ್ಯಮುಖ ಪರ್ವತವೇ ಬೆಳಗುತ್ತಾ ಇದೆ. ನೀವು ಇಲ್ಲಿಗೆ ಬಂದಿರಿ ಏಕೆ? ಹೇಗೆ ಬಂದ್ರಿ? ಎಲ್ಲಿಂದ ಬಂದಿರಿ? ನಿಮ್ಮಿಬ್ಬರಲ್ಲಿ ಯಾವ ವ್ಯತ್ಯಾಸನೂ ಕಾಣ್ತಿಲ್ಲ. ದೇವಲೋಕದಿಂದ ಬಂದವರಂತೆ, ಸೂರ್ಯಚಂದ್ರರಂತೆ ಕಾಣ್ತೀರಿ ನೀವು. ಸಿಂಹದಂತ ಹೆಗಲು ನಿಮ್ಮದು, ಉತ್ಸಾಹಶಾಲಿಗಳಾಗಿದ್ದೀರಿ. ಮದಭರಿತವಾದಂಥ ಕೊಬ್ಬಿದ ಹೋರಿಗಳಂತೆ ವೃಷಭದಂತೆ ಕಾಣ್ತಿದ್ದೀರಿ. ಎಲ್ಲ ವಿಧವಾದಂಥ ಆಭರಣಗಳನ್ನು ಧರಿಸಲಿಕ್ಕೆ, ರಾಜೋಚಿತವಾದಂಥ ಜೀವನ ನಡೆಸಲಿಕ್ಕೆ ಯೋಗ್ಯರು ನೀವು. ಆದರೂ ಅಂಥ ಆಭರಣಗಳನ್ನೇನು ನೀವು ಧರಿಸಿಲ್ಲ. ಸಮಗ್ರ ಭೂಮಂಡಲವನ್ನೇ ಪರಿಪಾಲನೆ ಮಾಡಲಿಕ್ಕೆ ನೀವು ಯೋಗ್ಯರು ಅಂತ ಅನ್ನಿಸ್ತದೆ ನನಗೆ ಅಂದವನು. ಇಷ್ಟೆಲ್ಲ ನಾನು ಮಾತಾಡ್ತಿದ್ದೀನಿ, ಆದರೆ ನೀವೇನು ಮಾತಾಡಲಿಲ್ಲಲ್ಲ ಅಂದ. ಸುಗ್ರೀವ ಅಂತ ಒಬ್ಬ ವಾನರ ಶ್ರೇಷ್ಠ ಇದ್ದಾನೆ. ಅಣ್ಣನ ಕಡೆಯಿಂದ ಮೋಸಕ್ಕೊಳಗಾಗಿದ್ದಾನೆ. ಅವನು ದುಃಖದಿಂದ ಈ ಭೂಮಿಯಲ್ಲಿ ಆ ಕಡೆ ಈ ಕಡೆ ಸಂಚಾರ ಮಾಡ್ಕೊಂಡಿದ್ದಾನೆ. ಅವನೇ ನನ್ನನ್ನು ಇಲ್ಲಿ ಕಳಿಸಿದ. ನಾನು ಹನುಮಂತ ಅನ್ನೋ ಹೆಸರಿನ ವಾನರ. ಆ ಭಿಕ್ಷು ರೂಪದಲ್ಲಿದ್ದಾಗಲೇ ಹೇಳಿದ ಅವನು, ನಿಮ್ಮ ಗೆಳೆತನವನ್ನು ಅವನು ಬಯಸ್ತಾನೆ. ನಾನು ವಾಯುಪುತ್ರ, ಅವನ ಸಚಿವ ನಾನು. ಅವನಿಗೆ ಹಿತ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಯಾವಾಗ ಏನು ರೂಪವನ್ನು ಬೇಕಾದರೂ ಬದಲು ಮಾಡಿಕೊಳ್ಳುವಂಥ ಶಕ್ತಿ ಇದ್ದವನು ಇವತ್ತು ಭಿಕ್ಷು ರೂಪವನ್ನು ಧಾರಣೆ ಮಾಡಿ ನಿಮ್ಮ ಕಡೆಗೆ ಬಂದಿದ್ದೇನೆ ಅಂತ ರಾಮಲಕ್ಷ್ಮಣರಿಗೆ ಹೇಳಿ ಆತ ಮೌನಿಯಾಗಿಬಿಟ್ಟ. ಕೌವ್ಯವಾನ್ ಪುರುಷೌ ವ್ಯಾಘ್ರಾಂ ಇತಿ ಪಪ್ರತ್ಸ ಮಾರುತಿ. ನೀವಿಬ್ರು ಪುರುಷ ಸಿಂಹರು, ಯಾಕೆ ಇಲ್ಲಿಗೆ ಬಂದಿದ್ದೀರಿ, ಯಾರು ನೀವು ಅಂತ ಕೇಳಿದ. ಅದಾದ್ಮೇಲೆ ಲಕ್ಷ್ಮಣನೇ ಹಿಂದಿನದೆಲ್ಲ ಕಥೆಯನ್ನು ಹೇಳಿದ ಅಂತ ಆನಂದರಾಮಾಯಣ ಪ್ರಕಾರ. ರಾಮ ಆ ಹನುಮಂತ ಮಾತಾಡಿದ್ದನ್ನೆಲ್ಲ ಕೇಳ್ಕೊಂಡ. ಲಕ್ಷ್ಮಣನಿಗೆ ಹೇಳಿದಂತೆ, ಇಲ್ಲಿ ಬಂದವನು ಕಪಿರಾಜನಂತಹ ಸುಗ್ರೀವನ ಸ್ನೇಹಿತ. ಇವನು ಸುಗ್ರೀವನನ್ನು ಕಾಣಬೇಕು ಅನ್ನೋ ಅಪೇಕ್ಷೆಯಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಅವನು ಮಂತ್ರಿನೇ ಇಲ್ಲಿಗೆ ಬಂದ, ಇದು ಒಳ್ಳೆಯದೇ ಆಯಿತು. ಇವನನ್ನು ನಾವು, ಈ ಮಂತ್ರಿಯನ್ನ ಒಳ್ಳೆ ಮಾತುಗಳಿಂದ ಮಾತಾಡಿಸ್ಬೇಕು. ಅವನಿಗೆ ನಾವು ವಿಶ್ವಾಸಕ್ಕೆ ಯೋಗ್ಯ ಪಾತ್ರರು ಅಂತ ಭಾವನೆ ಬರುವಂತೆ ಮಾಡಬೇಕು. ನಾನೃಗ್ವೇದ ವಿನೀತಸ್ಯ ನ ಅಯಜುರ್ವೇದಧಾರಿಣಃ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು. ರಾಮನಿಗೆ ತನ್ನ ಮೆಚ್ಚುಗೆಯನ್ನು ಹತ್ತಿಡ್ಲಿಕ್ಕಾಗಲಿಲ್ಲ. ಹನುಮಂತ ಬಂದಾಗ ಅವನು ಯಾವ ಥರ ಮಾತಾಡಿದ, ಅವನು ಮಾತಾಡಿದ ರೀತಿ, ಅವನ ವ್ಯಕ್ತಿತ್ವ ಅದೆಲ್ಲ ರಾಮನ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೆ ಅವನು ಮುಕ್ತವಾಗಿ ತನ್ನ ಮೆಚ್ಚುಗೆಯನ್ನು ಹರಿಬಿಟ್ಟ. ನ ಋಗ್ವೇದ ವಿನೀತಸ್ಯ, ಋಗ್ವೇದದಲ್ಲಿ ವಿನೀತನಾಗದೇ ಇದ್ದವನು, ಇಡೀ ಋಗ್ವೇದವನ್ನ ಅಧೀನವನ್ನಾಗಿ ಮಾಡಿಕೊಂಡು ಅದಕ್ಕೆ ವಿನೀತನಾದವನು. ಅದು ಕೆಲವು ಶಬ್ದಗಳು ಬಹಳ ಅದ್ಭುತವಾಗಿ ಕಾಣಿಸ್ತದೆ. ಋಗ್ವೇದವನ್ನು ಕಲಿತವನು ಅಂತ ಅಷ್ಟೇ ಹೇಳಿಲ್ಲ. ವಿನೀತ ಅಂತಂದ್ರೆ ಋಗ್ವೇದವನ್ನು ವಿನಯಪೂರ್ವಕ ಕಲಿತವನು, ವೇದಾಜ್ಞಾನ ದೇವತೆಗಳನ್ನ, ವೇದ ಪ್ರತಿಪಾದನ ಅಂತ ಭಗವಂತನನ್ನು ಒಲಿಸ್ಕೊಂಡವನು. ಯಜುರ್ವೇದ ಧಾರಿಣ, ಯಜುರ್ವೇದ ಅದನ್ನು ಧಾರಣೆ ಮಾಡ್ಕೊಂಡವನು. ಯಜುರ್ವೇದ ಪ್ರತಿಪಾದನ ಅಂತ ಭಗವಂತನು ಹೃದಯದಲ್ಲಿ ಧಾರಣೆ ಮಾಡ್ಕೊಂಡವನು. ಅಲ್ಲ ಅಂದ್ರೆ ಈ ವೇದಗಳೇನಿದೆ ಅದಕ್ಕೆಲ್ಲ ಮುಖ್ಯ ಅಧಿಕಾರಿ ಅವನೇ. ವೇದಗಳನ್ನೆಲ್ಲ ಮುಖ್ಯವಾಗಿ ಎಲ್ಲರಿಗೂ ಉಪದೇಶ ಮಾಡಿದವನು ನಾರಾಯಣ. ಅದನ್ನ ಮುಖ್ಯವಾಗಿ ತಾನು ಸ್ವೀಕಾರ ಮಾಡಿಕೊಂಡು ಜಗತ್ತಿಗೆ ಕೊಟ್ಟವನು ಈತ, ಬ್ರಹ್ಮ ಮತ್ತು ಮುಖ್ಯ ಪ್ರಾಣ.
ಅದಕ್ಕಾಗಿ ಎಲ್ಲ ಮಂತ್ರಗಳಿಗೂ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿ, ಆಮೇಲೆ ವಾಸುದೇವ ದ್ವಾದಶಾಕ್ಷರ, ನಾರಾಯಣ ಅಷ್ಟಾಕ್ಷರ, ಇವೆರಡಕ್ಕೆ ಅಂತರ್ಯಾಮಿ ಋಷಿ, ಅಂತರ್ಯಾಮಿ ಅಂತ ಭಗವಂತ. ಅದು ಬಿಟ್ಟರೆ ಬಹುತೇಕ ಉಳಿದೆಲ್ಲ ವೈಷ್ಣವ ಮಂತ್ರಗಳಿಗೂ ಬ್ರಹ್ಮನೇ ಋಷಿ, ಬ್ರಹ್ಮನೇ ಮುಖ್ಯ ಪ್ರಾಣಾದ್ರಿಂದ ಅವನೇ ಋಷಿ. ಎಲ್ಲದಕ್ಕೂ ಆತ ಮುಖ್ಯ ಅಧಿಕಾರಿ ಸಕಲ ವೇದಗಳಿಗೂ. ನ ಯಜುರ್ವೇದಧಾರಿಣ ನಾಸಾಮವೇದ ವಿದುಷಃ, ಸಾಮವೇದದಲ್ಲಿ ವಿದ್ವಾಂಸನಲ್ಲದೇ ಇದ್ದವನಿಗೆ ಶಕ್ಯಮೇವಂ ಪ್ರಭಾಷಿತ, ಹೀಗೆ ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೊಂದು ಪ್ರಭಾವಕಾರಿಯಾಗಿ ಇಷ್ಟೊಂದು ಮನಮುಟ್ಟುವಂತೆ ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ರಾಮ. ಅದಷ್ಟೇ ಅಲ್ಲ, ಬರೇ ವೇದಗಳನ್ನು ಅರಿದು ಕೊಡ್ತಿದ್ದಿಲ್ಲ ಅವನು. ಆ ವೇದಕ್ಕೆ ಅಂಗಗಳಂತಹ ಶಿಕ್ಷಾ, ವ್ಯಾಕರಣ, ಛಂದಸ್ಸು ಇವೆಲ್ಲ ಶಾಸ್ತ್ರಗಳೇನಿದೆ ಅದರಲ್ಲೂ ಆತ ನಿಷ್ಣಾತ. ಯಾಕೆಂದ್ರೆ ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರುತಂ, ಸಂಪೂರ್ಣವಾದ ವ್ಯಾಕರಣವನ್ನು ಪೂರ್ಣವಾಗಿ ಇವನು ಅನೇಕ ಬಾರಿ, ಅದು ಯಾವಾಗ ಒಂದ್ಸರಿ ಅಲ್ಲ ಅನೇಕ ಬಾರಿ ಶ್ರವಣ ಮಾಡಿದ್ದಿರ್ಬೇಕು ಇವನು ಅಂದ ರಾಮ. ಬಹು ವ್ಯಾಹರತಾನೇನ ನಕಿಂಚಿತ್ ಅಪಶಬ್ದಿತಂ, ಇಷ್ಟೆಲ್ಲ ಮಾತಾಡಿದ್ನಲ್ಲ ಒಂದು ಅಪಶಬ್ದ ಇವನು ಬಾಯಿಂದ ಹೊರಡಲಿಲ್ಲ. ನಾಮಪದಗಳು, ಕ್ರಿಯಾಪದಗಳು, ಸರ್ವನಾಮಗಳು ಒಂದಕ್ಕೊಂದು ಹೊಂದಾಣಿಕೆ ಇರಬೇಕಲ್ಲ. ನಾವು ಸ್ವಲ್ಪ ಹೊತ್ತು ಮಾತಾಡಿದ ಕೂಡಲೇ ಅದರಲ್ಲಿ ಎಷ್ಟೋ ಅಪಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ, ಬರಹದಲ್ಲೇ ಆಗಲಿ ಲೇಖನದಲ್ಲೇ ಆಗಲಿ. ಆದರೆ ಎಲ್ಲ ವ್ಯಾಕರಣ ಶಾಸ್ತ್ರವನ್ನು ಅರಿದು ಕೊಡದವನಾದ್ದರಿಂದ ಅವನು ಅಂಥ ಒಂದು ತಪ್ಪನ್ನು ಕೂಡ ಮಾಡಿರಲಿಲ್ಲ, ಅಪಶಬ್ದ ಅವನ ಬಾಯಿಂದ ಬರಲೇ ಇಲ್ಲ. ಇನ್ನು ಇದನ್ನು ಗಮನಿಸಬೇಕು, ಅವನು ಹೇಗೆ ಮಾತಾಡ್ತಿದ್ದ, ಅವನ ಶಕ್ತಿ ಹೇಗಿತ್ತು ಅಂತ ಹೇಳಿ. ನ ಮುಖೇ ನೇತ್ರಯೋರ್ವಾಪಿ ಲಲಾಟೇ ಚ ಭ್ರುವಸ್ತಥಾ ಅನ್ಯೇಷ್ವಪಿ ಚ ಗಾತ್ರೇಷು ದೋಷ ಸಂಯುಕ್ತ ಕ್ವಚಿತ. ಈ ಟಿಪ್ಪಣಿಯಲ್ಲಿ ಹೇಳ್ತಾರೆ, ಮಾತನಾಡುವಾಗ ಕೆಲವರು ಕೃತಕವಾಗಿ ನಗುತ್ತಿರ್ತಾರೆ, ಅದು ಹೃದಯದ ನಗು ಆಗಿರೋದಿಲ್ಲ, ತುಟಿ ಮೇಲಿನ ನಗು ಆಗಿರ್ತದೆ. ಮತ್ತೆ ಕೆಲವರು ಹುಬ್ಬುಗಳನ್ನು ಹಾರಿಸ್ತಿರ್ತಾರೆ, ಅದು ನೋಡೋರಿಗೆ ವಿಚಿತ್ರವಾಗಿ ಕಾಣಿಸ್ತಿರ್ತದೆ. ಅದು ಮಾತಾಡೋರಿಗೆ ಅದು ಸ್ವಭಾವ ಸಹಜವಾಗಿ ಹುಟ್ಟ ಬಂದುಬಿಟ್ಟಿರ್ತದೆ. ರೆಪ್ಪೆಗಳನ್ನು ಅಸ್ವಾಭಾವಿಕವಾಗಿ ಬಿಟಕಿಸ್ತಿರ್ತಾರೆ ಕೆಲವರು, ಕೈಗಳನ್ನು ಕಾಲುಗಳನ್ನು ಅಲ್ಲಾಡಿಸ್ತಿರ್ತಾರೆ, ಕೈಯಲ್ಲಿ ಬೆತ್ತ ಇದ್ರೆ ಅದನ್ನು ಅಲ್ಲಾಡಿಸ್ತಿರ್ತಾರೆ ಕೆಲವರು, ಅದನ್ನ ಆ ಕಡೆ ಈ ಕಡೆ ಯಾರನ್ನೂ ಬಡಿಯೋರಂತೆ. ಕಾಲಿಂದ ನೆಲವನ್ನು ಕೆರಿತಿರ್ತಾರೆ, ಒದಿತಿರ್ತಾರೆ, ನಾನಾ ಥರದ ಚೇಷ್ಟೆಗಳನ್ನು ಮಾಡ್ತಿರ್ತಾರೆ. ಆದರೆ ಸ್ನೇಹಪೂರ್ವಕವಾಗಿ ಮಾತಾಡುವಾಗ ಇಂಥವೆಲ್ಲ ಚೇಷ್ಟೆಗಳನ್ನು ಮಾಡಬಾರ್ದು. ಅದು ಎದುರುಗಡೆ ಇದ್ದಾಗ ತೀರಾ ಆಪ್ತರಲ್ಲಿ, ಸಲಿಗೆಯವರಲ್ಲಿ ಇಂಥ ಸ್ನೇಹ, ಇಂಥ ಚೇಷ್ಟೆಗಳನ್ನು ಮಾಡಿದರೆ ಅದೇನು ತಪ್ಪು ತಿಳುವಳಿಕೆ ಕಾರಣ ಆಗಲಿಕ್ಕಿಲ್ಲ. ಆದರೆ ಅದು ದೊಡ್ಡವರ ಜೊತೆಗೆ ಮತ್ತು ಅಪರಿಚಿತರ ಜೊತೆಗೆ ಅಂಥ ಸೂಕ್ಷ್ಮವಾದ ಸಂದರ್ಭಗಳು ಬಂದಾಗ ನಾವು ಶಾರೀರಿಕ ಭಾಷೆಯನ್ನು, ಬಾಡಿ ಲ್ಯಾಂಗ್ವೇಜ್ ಅಂತಾರೆ ಅದನ್ನು, ಮತ್ತು ಮುಖದ ಭಾಷೆಯನ್ನು ಸದ್ವಸ್ತನ್ನು ಇಟ್ಕೊಳ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಮಾಡುವಂಥ ಪ್ರತಿಯೊಂದು ಕೆಲಸನೂ ಭಗವಂತನ ಪೂಜೆ ಅಂತ ಭಾವಿಸಿದವನು ಹನುಮಂತ. ಆತ ಹೂಗಳನ್ನೇ ತರಲಿ, ಬೆಟ್ಟವನ್ನೇ ತರಲಿ, ಮಾತುಗಳನ್ನಾಡಲಿ, ಹಾಡು ಹಾಡಲಿ, ಅಥವಾ ವೀಣೆಯನ್ನೇ ನುಡಿಸಲಿ, ಏನೇ ಮಾಡಿದ್ರು ಭಗವಂತನ ಪೂಜೆ ಅಂತ ಭಾವಿಸೋನು ಅವನು. ಹಾಗಾಗಿ ಅಪಶಬ್ದಗಳನ್ನು ಪ್ರಯೋಗ ಮಾಡೋದೇನಿದೆ ಅದು ಆ ಪೂಜೆ ಅಪಚಾರ, ಅದನ್ನೆಂದೂ ಆತ ಮಾಡುವವನೇ ಅಲ್ಲ. ಅದಕ್ಕಾಗಿ ರಾಮ ಅದನ್ನು ಗಮನಿಸಿ ಆ ಪೂಜೆಯನ್ನು ಸ್ವೀಕಾರ ಮಾಡಿದ ಅಂತ ಕಾಣಿಸ್ತದೆ. ಮುಖದಲ್ಲೇ ಆಗಲಿ, ಈತನ ಕಣ್ಣುಗಳಲ್ಲಾಗಲಿ, ಅವನ ಹಣೆ ಮೇಲಾಗಲಿ, ಹುಬ್ಬಿನಲ್ಲಾಗಲಿ, ಅಥವಾ ಇಡೀ ಶರೀರದ ಯಾವ ಗಾತ್ರಗಳಲ್ಲೇ ಆಗಲಿ ಒಂದು ಅನವಶ್ಯಕವಾದಂಥ ಸಂಚಲನ, ಸ್ಪಂದನ ಕಾಣಲೇ ಇಲ್ಲ. ಅಷ್ಟು ಅದ್ಭುತವಾದಂಥ ವ್ಯಕ್ತಿತ್ವ ಒಂದು. ಅವಿಸ್ತರಂ, ಬಹಳ ವಿಸ್ತಾರವಾಗಿ ಅನವಶ್ಯಕವಾಗಿ ಹರಟೆ ಹೊಡಲಿಲ್ಲ ಆತ. ಅಸಂದಿಗ್ಧಂ, ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಿದ, ತೀರಾ ಕಡಿಮೆನೂ ಮಾತಾಡಲಿಲ್ಲ. ಅಸಂದಿಗ್ಧಂ, ಏನು ಹೇಳಬೇಕು ಅದನ್ನು ಸ್ಪಷ್ಟವಾಗಿ ಹೇಳಿದ. ಅವಿಲಂಬಿತಂ ಅದ್ಭುತಂ, ಮಾತಾಡುವಾಗ ಬಹಳ ವೇಗವಾಗಿ ಮಾತಾಡಿ ಕೇಳುವವನಿಗೆ ಅರ್ಥ ಆಗದೇ ಇರುವಂತೆ, ಗೊಂದಲ ಮೂಡುವಂತೆ ಮಾಡಲಿಲ್ಲ. ಉರಸ್ಥಂ ಕಂಟಕಂ ವಾಕ್ಯಂ ವರ್ತತೆ ಮಧ್ಯಮೇ ಸ್ವರೇ. ನಾವು ಇವೆಲ್ಲ ಶಬ್ದಗಳನ್ನು ಉಚ್ಚಾರ ಮಾಡ್ತೀವಲ್ಲ, ಇವು ಒಂದೊಂದು ಶಬ್ದಗಳು ಒಂದೊಂದು ಕಡೆಯಿಂದ ಹುಟ್ಟುವಂಥವು. ಅಕುಹ ವಿಸರ್ಜನೀಯಾನಾಂ ಕಂಠಃ, ಅ, ಆಮೇಲೆ ಕವರ್ಗ ಕ ಖ ಗ ಘ ನ, ಆಮೇಲೆ ಹ ವಿಸರ್ಗ, ಅಹ ಅಹ ಅಂತೇನು ವಿಸರ್ಗ ಇದೆಲ್ಲ, ಇವೆಲ್ಲ ಕಂಠದಿಂದ ಹುಟ್ಟುವುದು. ಆಮೇಲೆ ಇಚು ಯಶಾನಾಂ ತಾಲು, ಈ ಚವರ್ಗ, ಯ, ಆಮೇಲೆ ಶ ಅಂದರೆ ಶಂಕರನಲ್ಲಿ ಶ ಬರುತ್ತೇವಲ್ಲ, ಇವೆಲ್ಲ ತಾಲುವಿನಿಂದ ಹುಟ್ಟವು. ಇದು ಕೆಲವು ಶಬ್ದಗಳು ತಾಲುವಿನಿಂದ, ಒಳಗಿನ ಕಿರುನಾಲಿಗೆ, ಕೆಲವು ತುಟಿಗಳಿಂದ, ಕೆಲವು ಕಂಠದಿಂದ, ಕೆಲವು ಎದೆಯಿಂದ, ಕೆಲವು ತಲೆಯಿಂದ. ಋಟುರಷಾಣ ಮೂರ್ಧ, ಋಷಿಯಲ್ಲಿ ಋ ಇದೆಯಲ್ಲ, ಆಮೇಲೆ ಟವರ್ಗ, ಶ, ಯಾವ ಅದು ಕಂಠ, ಕಂಠದಿಂದ. ಇಡೀ ಕವರ್ಗನೆ ಕ ಕ ಗ ಘ ಇವೆಲ್ಲನೂ ಕಂಠದಿಂದ. ಅದರಲ್ಲೇ
ಪ್ರತಿಯೊಂದು ವರ್ಗದೊಳಗೂ 5 ಅಕ್ಷರ ಅಲ್ಲ, ಒಟ್ಟು 5 ವರ್ಗಗಳು, 25 ಅಕ್ಷರಗಳಾಯ್ತು. ಅದರಲ್ಲಿ ಕ ಖ ಗ ಘ ಇವಿಷ್ಟು ಬರೇ ಕಂಠದಿಂದ. ನ ಏನಿದೆ ಕಂಠ ಮತ್ತು ನಾಸಿಕಾದಿಂದ. ಬರೇ ಕಂಠದಿಂದ ಅದನ್ನು ಉಚ್ಚಾರ ಮಾಡ್ಲಿಕ್ಕೆ ಬರೋದಿಲ್ಲ, ಕಂಠನೂ ಬೇಕು, ನಾಸಿಕ ಬೇಕು. ಆಮೇಲೆ ಇತಿವೇಶಾನ ತಾಲು, ಚವರ್ಗದ ಚ ಛ ಜ ಝ ಇವೆಲ್ಲ ಹುಟ್ಟೋದು ತಾಲುವಿನಿಂದ. ಞ ಏನಿದೆ ಚ ಚ ಜ ಞ ಅದು ತಾಲು ಮತ್ತು ನಾಸಿಕದಿಂದ, ಮೂಗಿನಿಂದ. ಹೀಗೆ ಇವೆಲ್ಲ ಆಯಾ ನಿರ್ದಿಷ್ಟ ಶಾರೀರಿಕ ಭಾಗಗಳಿಂದ ಹುಟ್ಟುವಂಥ ಶಬ್ದಗಳು. ಸರಿಯಾಗಿ ವ್ಯಾಕರಣವನ್ನು ಓದಿದವನು ಯಾವ ಶಬ್ದ ಎಲ್ಲಿ ಹೊರಡ್ತದೆ ಅಂತ ತಿಳ್ಕೊಂಡಿದ್ರೆ ಅದು ಆ ಥರ ಸರಿಯಾಗಿ ಶಬ್ದವನ್ನು ಅಥವಾ ಹೊರಡಿಸ್ಲಿಕ್ಕೆ ಸಮರ್ಥನಾಗ್ತಾನೆ. ಸಾಮಾನ್ಯವಾಗಿ ನಾವು ಭಾಷೆಗಳಿಂದ ಏನು ಮಾತಾಡ್ತೀವಲ್ಲ, ನೀವು ಮಗುವನ್ನು ಬೆಳೆಸುವಾಗ ನೀವೇನು ಮಾತಾಡ್ತಿರ್ತೀರಿ, ನಿಮ್ಮ ಭಾಷೆ ಅನ್ನೋದು ಅನುಕರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತದೆ. ಮಗು ಅನುಕರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡುವಾಗ ತಾನಾಗಿ ಆಯಾ ಭಾಗಗಳಿಂದ ಸ್ವರಗಳು, ವ್ಯಂಜನಗಳು ಹೊರಗೆ ಬರ್ತವೆ. ಅದು ಪ್ರಜ್ಞಾಪೂರ್ವಕವಲ್ಲದೆ ಯಾವ ಶಬ್ದ ಯಾವ ಭಾಗದಿಂದ ಹೊರಗೆ ಬರ್ತಿದೆ, ಯಾವ ಧ್ವನಿ ಯಾವ ಭಾಗದಿಂದ ಬರ್ತಿದೆ ಅಂತ ಅದು ಗೊತ್ತಿಲ್ಲದೆ ಅದು ಮಾತಾಡ್ತದೆ. ಹಾಗಿರುವಾಗ ಅದರ ಭಾಷೆಯಲ್ಲಿ, ಅದರ ಮಾತನಾಡುವ ರೀತಿಯಲ್ಲಿ ಸ್ವಲ್ಪ ದೋಷಗಳು ಇರ್ಲಿಕ್ಕೆ ಸಾಧ್ಯ. ಆದರೆ ಯಾವ ಶಬ್ದ ಎಲ್ಲಿ ಹುಟ್ಟುತ್ತದೆ ಅಂತ ಸ್ಪಷ್ಟವಾಗಿ ತಿಳ್ಕೊಂಡಿದ್ದವನಿಗೆ ಮಹಾಪ್ರಾಣ, ಅಲ್ಪಪ್ರಾಣ, ವಿಸರ್ಗ, ಉಪಧ್ಮಾನೀಯ, ಜಿಹ್ವಾಮೂಲೀಯ, ಅದರೊಳಗೂ ಸಂಸ್ಕೃತ ಬಹಳ ಸಂಕೀರ್ಣ ಆಗುತ್ತೆ. ಇವನ್ನೆಲ್ಲನೂ ವ್ಯಾಕರಣಬದ್ಧವಾಗಿ ತಿಳ್ಕೊಂಡವನು, ಯಾವ ಶಬ್ದ ಎಲ್ಲಿಂದ ಹುಟ್ಟುತ್ತದೆ ಅಂತ ತಿಳ್ಕೊಂಡಂಥವನು ಅದನ್ನು ಸರಿಯಾಗೇ ಉಚ್ಚಾರ ಮಾಡ್ತಾನೆ. ಅದಕ್ಕಾಗಿ ಉರಸ್ಥಂ, ಎದೆಯಿಂದ ಹುಟ್ಟಬೇಕಾದಂತಹ ಕೆಲವು ಶಬ್ದಗಳು ಕಂಠದಿಂದ, ಅದನ್ನೆಲ್ಲ ಮಧ್ಯಮ ಸ್ವರದಲ್ಲಿ ಈತ ಉಚ್ಚಾರ ಮಾಡ್ತಿದ್ದಾನೆ ಅಂದ ರಾಮ. ಸಂಸ್ಕಾರ ಕ್ರಮ ಸಂಪನ್ನಂ, ಮನುಷ್ಯನಿಗೆ ಭಾಷೆ ಬರ್ತದೆ, ಮನುಷ್ಯನಿಗೆ ಭಾಷೆ ಯಾರು ಕಲಿಸ್ಬೇಕಾಗಿಲ್ಲ. ನೀವು ಮಾತಾಡ್ತಿರೋದು ನೋಡಿ ಅದು ಕಲಿತು ಬಿಡ್ತದೆ. ಆ ಭಾಷೆಗೆ ಪಾಲಿಶ್ ಆಗಬೇಕು. ನಾನಾ ಥರದ ಪುರಾಣ ಶಾಸ್ತ್ರಗಳನ್ನು, ಕಾವ್ಯಗಳನ್ನು ಇತ್ಯಾದಿಗಳನ್ನು ಓದಿ ಮನುಷ್ಯನ ವ್ಯಕ್ತಿತ್ವ ಭಾವನೆಯೂ ಅದಕ್ಕೆ ಸೇರ್ಕೋಬೇಕು. ಇಷ್ಟೆಲ್ಲ ಆದಾಗ ಭಾಷೆ ಸಂಸ್ಕಾರ ಸಂಪನ್ನ ಆಗ್ತದೆ. ಸಂಸ್ಕಾರ ಕ್ರಮ ಸಂಪನ್ನಂ ಅದ್ರುತಂ ಅವಿಲಂಬಿತಂ ಉಚ್ಚಾರ ಇತಿ ಕಲ್ಯಾಣೀಂ. ಅವನ ಮಾತೇ ಬಹಳ ಮಂಗಳಕರ, ಅಷ್ಟು ಅದ್ಭುತವಾಗಿ ಮಾತಾಡಿದ ಅವನು. ವಾಚಂ ಹೃದಯ ಹರ್ಷಿಣೀಂ, ಮನಸ್ಸಿಗೆ ಸಂಪೆರೆಯುವಂಥ ಮಾತು ಒಂದು. ಅನಯ ಚಿತ್ರಯಾವಾಚ ತ್ರಿಸ್ಥಾನ ವ್ಯಂಜನಸ್ಥಯ, ಚಿತ್ರಯಾವಾಚ ಬಹಳ ಅದ್ಭುತವಾದಂಥ ಮಾತನಾಡಿದಾನೆ ಇವನು. ಕಸ್ಯ ನಾರಾಧ್ಯತೆಯ ಚಿತ್ತಂ ಉದ್ಯತಾಸೇರ್ ಅರೇರಪೆ. ಮಾತು ಹೇಗೆ ಆಡಬೇಕು ಅಂತಂದ್ರೆ, ಶತ್ರು ನಿಮ್ಮನ್ನ ಕೊಲ್ಲಬೇಕು ಅಂತ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಬಂದವನು ನಿಮ್ಮ ಮಾತು ಕೇಳಿ ಖಡ್ಗ ಬಿಸಾಕಿ ನಿಮ್ಮ ಜೊತೆ ಸ್ನೇಹ ಏರ್ಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅದು ಮಾತನಾಡುವ ಲಕ್ಷಣ. ಅಂದರೆ ಹಾಸ್ಯಕ್ಕಾಗಿ ಹೇಳ್ತಿರ್ತಾರೆ. ಹೇಗೆ ಮಾತಾಡಬೇಕು ಅಂದರೆ, ಗಿಡದಲ್ಲಿನ ಮಂಗ ಕೈ ಬಿಡಬೇಕು, ಆ ಥರ ಮಾತಾಡಬೇಕು ಅಂತ ಹೇಳ್ತಿರ್ತಾರೆ. ಗಿಡದಲ್ಲಿನ ಮಂಗ ಎಂದೂ ಕೈ ಬಿಡೋದಿಲ್ಲ, ಅದಕ್ಕೆ ಭಾಳ ಗ್ರಿಪ್. ಅದಕ್ಕೆ ಗಿಡದ ರೆಂಬೆಯನ್ನಾಗಲಿ ಕೊಂಬೆಯನ್ನಾಗಲಿ ಕೈಲಿಡಿದ ಹಣ್ಣನ್ನಾಗಲಿ ಸುಲಭವಾಗಿ ಪಡಕಟ್ಟಿ ಕೈ ಬಿಡೋದಿಲ್ಲ. ಅದು ಭಾಳ ಮನವೊಲಿಸ್ಬೇಕು. ಅಷ್ಟೆಲ್ಲ ಮಾತಾಡಿದರೆ ಅದು ಮನ ಬಿಡ್ತದೆ ಅಷ್ಟೇ. ಗಿಡದಲ್ಲಿನ ಮಂಗ ಕೈ ಬಿಡೋದು ಅಂತಂದರೆ ಅಷ್ಟು ಅದ್ಭುತವಾಗಿ ನೀವು ಮಾತಾಡ್ತಿದ್ದೀರಿ ಅಂತ ಅರ್ಥ. ಅಂತೂ ಅದನ್ನು ಇವ್ರು ಬೇರೆ ಮಾತಲ್ಲಿ ಹೇಳಿದರು. ಖಡ್ಗ ಹಿಡ್ಕೊಂಡು ಬಂದು ನಿಮ್ಮನ್ನು ಕೊಲ್ಲಬೇಕು ಅಂತ ಹೊರಟವನು ಅವ್ನು ನಿಮ್ಮ ಮಾತು ಕೇಳಿ ತನ್ನ ಖಡ್ಗನ ಎತ್ತಿ ಬಿಸಾಕಿ ನಿಮ್ಮ ಸ್ನೇಹಿತನಾಗಬೇಕು ಅಂಥ ಮಾತನ್ನು ಅಷ್ಟು ಅದ್ಭುತವಾಗಿ ಇವನು ಮಾತಾಡ್ತಿದ್ದಾನೆ. ಇಂಥ ದೂತ ಒಂದು ವೇಳೆ ರಾಜನಿಗಿದ್ರೆ ಅವನು ಯಾವ ಕಾರ್ಯ ಸಿದ್ಧಿ ಆಗೋದಿಲ್ಲ. ಅವನೇನು ಆಲೋಚನೆ ಮಾಡ್ತಾನೆ ಎಲ್ಲ ಈಡೇರಿದಂತೆ. ಆ ದೂತನಾಡುವ ಮಾತಿನಿಂದ ಎಲ್ಲ ಕೆಲಸ ಆದಂತೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ, ಅದೆಲ್ಲ ಕೇಳಿರ್ಬೇಕು. ಜಿಹ್ವಾಗ್ರೇ ವಸತೆ ಲಕ್ಷ್ಮೀ, ಜಿಹ್ವಾಗ್ರೇ ಮಿತ್ರ ಬಾಂಧವಾ, ಜಿಹ್ವಾಗ್ರೇ ರಾಜಸನ್ಮಾನಂ, ಜಿಹ್ವಾಗ್ರೇ ಮರಣಂ ಧ್ರುವಂ ಅಂತ ಮಾತು. ಅಂಥ ಸುಭಾಷಿತ ಸಣ್ಣವರಿದ್ದಾಗ ನಾವು ಓದಿದಾಗ ಕೆಲವು ಏನು ಅರ್ಥ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ನಾಲಿಗೆ ತುದಿಯಲ್ಲೇ ಲಕ್ಷ್ಮಿ ಇದ್ದಾಳೆ. ಜಿಹ್ವಾಗ್ರೇ ವಸತೆ ಲಕ್ಷ್ಮೀ, ಜಿಹ್ವಾಗ್ರೇ ಮಿತ್ರ ಬಾಂಧವಾ, ಬಂಧುಗಳು ಮಿತ್ರರೆಲ್ಲ ನಾಲಿಗೆ ತುದಿಯಲ್ಲಿದ್ದಾರೆ. ರಾಜಸನ್ಮಾನ, ಜನತೆಯಿಂದ ಸರ್ಕಾರದಿಂದ ಸನ್ಮಾನ, ಅದು ನಾಲಿಗೆ ತುದಿಯಲ್ಲಿದೆ. ಜಿಹ್ವಾಗ್ರೇ ಮರಣಂ, ಮರಣನೂ ಜಿಹ್ವಾಗ್ರದಲ್ಲೇ ಇದೆ ಅಂತಂದ್ರೆ ಏನು ಅರ್ಥ ಅಂತ ನಮ್ಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ. ಮನುಷ್ಯ ಯಾವ ರೀತಿ ಮಾತಾಡ್ತಾನೆ ಅನ್ನೋದ್ರ ಮೇಲೆ ಆತ ಧನವನ್ನು ಸಂಪಾದನೆ ಮಾಡ್ಬೋದು. ನೀವು ಸಾಧಿಸಬೇಕಾದಂಥ ಕೆಲಸಗಳು,
ಹಾಳು ಮಾಡ್ಕೋಬೇಕಂತ ಕೆಲಸ ಎಲ್ಲನೂ ನಾಲ್ಗೆ ಮೇಲೆ ಅವಲಂಬಿಸಿದ್ದು. ಅದಕ್ಕೆ ಹಾಗರ್ಥ ಅದಕ್ಕೆ ಅವನು ಆಡೋ ಮಾತಿನಿಂದ ಎಲ್ಲ ಕೆಲಸ ಈಡೇರಿದಂತೆ. ಹೀಗೆ ರಾಮ ಹೇಳಿದ ಮೇಲೆ ಆ ಲಕ್ಷ್ಮಣ ಈ ಮುಂದಿನಂತೆ ಆ ಹನುಮಂತನಿಗೆ ಹೇಳಿದ. ವಿದ್ವಾಂಸನೇ ಅಂದ. ಲಕ್ಷ್ಮಣನು ಕೂಡ ಹನುಮಂತನನ್ನ ವಿದ್ವಾಂಸನೇ ಅಂತ ಸಂಬೋಧನೆ ಮಾಡಿದ. ಅಭ್ಯಭಾಷಿತ ವಾಕ್ಯಜ್ಞ ವಾಕ್ಯಜ್ಞಂ ಪವನಾತ್ಮಜಂ ವಿದಿತಾನವು ಗುಣ ವಿದ್ವನ್. ವಿದ್ವಾಂಸನಾದ ಕಪಿಯೇ, ಸುಗ್ರೀವನ ಎಲ್ಲ ಗುಣ ನಮಗೆ ಈಗಾಗಲೇ ಗೊತ್ತಿದೆ. ಆ ಸುಗ್ರೀವನನ್ನು ಹುಡುಕಿಕೊಂಡೇ ನಾವು ಇಲ್ಲಿಗೆ ಬರ್ತಿದ್ದೇವೆ. ಈಗ ಸುಗ್ರೀವನ ಆಜ್ಞಾನುಸಾರವಾಗಿ ಮೈತ್ರಿ ವಿಷಯವಾಗಿ ನೀನೇನು ಈ ಮಾತನಾಡಿದ್ದೆ ಅದು ನಾವು ಅಂಗೀಕಾರ ಮಾಡಿದ್ದೇವೆ, ನೀವು ಹೇಳ್ತೀನಿ ನಾನು ಸ್ವೀಕಾರ ಮಾಡಿದ್ದೇವೆ ಅಂದ ಲಕ್ಷ್ಮಣ. ಹನುಮಂತನಿಗೂ ಕೂಡ ಅದರಿಂದ ಬಹಳ ಆನಂದ ಆಯಿತು. ಶಬರೀವತರಾದ ರಾಮ, ಶಬರಿ ರಾಮನಿಗೆ ಹೇಳಿ ಕಳಿಸಿದ್ದಾಳೆ ಸುಗ್ರೀವನ ಜೊತೆ ಸ್ನೇಹ ಮಾಡಿಕೊ ಅಂತ. ಇಷ್ಟೆಲ್ಲ ಕೇಳಿದ ಮೇಲೆ ಆ ಕಪಿ ತನ್ನ ರೂಪವನ್ನು ವ್ಯಕ್ತಪಡಿಸಿದ ಅಂತ ಆನಂದ ರಾಮಾಯಣ ಹೇಳ್ತದೆ. ಇದು ಉಚಿತವಾಗಿ ಕಾಣಿಸ್ತದೆ ನನಗೆ. ಈ ವಾಲ್ಮೀಕಿ ರಾಮಾಯಣದ ಪ್ರಕಾರ ತಾನು ಅಲ್ಲಿ ಬಂದಾಗಲೇ, ಈ ಹನುಮಂತ ಬಂದಾಗ ಸ್ವಲ್ಪ ಮಾತಾಡಿದ ಕೂಡಲೇ ಮಾತಿನ ನಡುವೆ ನಾನು ವಾಯುಪುತ್ರನಾದಂತಹ ಸುಗ್ರೀವ, ನಾನು ವೇಷವನ್ನು ಬದಲಾಯಿಸ್ಕೊಂಡು ನಿಮ್ಮ ಕಡೆ ಬಂದಿದ್ದೇನೆ ಅಂತ ಹೇಳಿಬಿಟ್ಟ. ಇಷ್ಟನ್ನೆಲ್ಲ ಹೇಳಿದ ಮೇಲೆ ಹೇಳೋದಾಗಿದ್ರೆ ಅದು ಉಚಿತವಾಗಿ ಕಾಣಿಸ್ತದೆ. ರಾಮಲಕ್ಷ್ಮಣರು ಯಾರು ಅಂತನ್ನೋದನ್ನು ತಾನು ತಿಳ್ಕೊಂಡ ಮೇಲೆ, ಅವ್ರು ಯಾತಕ್ಕಾಗಿ ಬಂದಿದ್ದಾರೆ ಅಂತ ತಿಳ್ಕೊಂಡ ಮೇಲೆ ತನ್ನ ಕಪಿ ರೂಪವನ್ನು ತಾನು ಬಿಟ್ಟು ಕೊಡೋದೇನಿದೆ ಅದು ಉಚಿತವಾಗಿ ಕಾಣಿಸ್ತದೆ. ವಾಲ್ಮೀಕಿ ರಾಮಾಯಣ ತಪ್ಪು ಅಂತ ಹೇಳಿ ಕೊಟ್ಟಿಲ್ಲ ನಾನು, ಅಲ್ಲಿ ಕಂಡ ಸಂಗತಿ ಆನಂದ ರಾಮಾಯಣದಲ್ಲಿ ಹಾಗೆ ಕಾಣಿಸ್ತದೆ. ಚಕಾರ ನೈಜಂ ಪ್ರಕಟಂ ಸ್ವೀಯಂ ವೃತ್ತಂ ನಿವೇದಯತೆ. ತನ್ನ ರೂಪವನ್ನು ತೋರಿಸಿ ಆವಾಗ ತನ್ನ ಸಂಗತಿಯನ್ನೆಲ್ಲ ಹೇಳ್ಕೊಂಡ ಆ ಮಾರುತಿ. ಈ ಅಡಿ ಟಿಪ್ಪಣಿಯಲ್ಲಿ ಮಾತು ಹೇಗೆ ಆಡಬೇಕು ಮತ್ತು ಮಂತ್ರಗಳನ್ನು, ಸಂಸ್ಕೃತ ಶ್ಲೋಕಗಳನ್ನು, ಉಳಿದೆಲ್ಲ ಮಾತುಗಳನ್ನು ಹೇಗೆ ಮಾತಾಡಬೇಕು ಅನ್ನೋದಕ್ಕೆ ಮತ್ತೊಂದೆರಡು ಶ್ಲೋಕ. ಯಥಾ ವ್ಯಾಘ್ರಿ ಹರೇತ್ ಪುತ್ರ ಅನ್ನಂತ ಹಿಂದೊಂದ್ಸರಿಯಲ್ಲೇ ಹೇಳಿದ್ದೇನೆ ನೆನಪು. ಹೆಣ್ಣು ಹುಲಿ ತನ್ನ ಮರಿಗಳನ್ನು ಆ ಕಡೆ ಈ ಕಡೆ ತೊಗೊಂಡು ಹೋಗ್ತದೆ. ಕೆಲವು ಸರಿ ಸ್ಥಳ ಬದಲಾಯಿಸೋ ಸಂದರ್ಭ ಬಂದಾಗ ಹಲ್ಲುಗಳಿಂದ ಮರಿಗಳನ್ನು ಹಿಡಿದಿರ್ತದೆ. ಆ ಮರಿ ಕೆಳಗೆ ಬಿದ್ದಿರಬಾರ್ದು, ಆದರೆ ಹಲ್ಲುಗಳಿಂದ ಹಿಡಿದಾಗ ಮರಿ ಗಾಯ ಆಗಿರಬಾರ್ದು. ಅದು ಹಿಡಿತದ ವೈಶಿಷ್ಟ್ಯ ಅದು. ಹಾಗೆ ಶಬ್ದಗಳನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು, ಆದರೆ ತೀರಾ ಆ ಶಬ್ದಗಳನ್ನು ಕಠೋರವಾಗಿ ಉಚ್ಚಾರ ಮಾಡುವಂಥದ್ದು ಆಗಿರಬಾರ್ದು. ಅದೊಂದು ಮಾತ್ರ. ನ ಶಿರಃ ಕಂಪಯದ್ ಗಾತ್ರಂ ಭ್ರುವೌ ಚಾಪ್ಯಕ್ಷಿಣೀ ತಥಾ ತೈಲಪೂರ್ಣಮಿವಾತ್ಮಾನಂ ತದ್ವದ್ ವರ್ಣೆ ಪ್ರಯೋಜಯೇ. ಮಾತಾಡುವಾಗ ತಲೆಯನ್ನು ಅನಾವಶ್ಯಕವಾಗಿ ಅಲುಗಾಡಿಸಬಾರ್ದು, ಶರೀರವನ್ನು ಅಲುಗಾಡಿಸಬಾರ್ದು, ಹುಬ್ಬುಗಳನ್ನು ಅಲುಗಾಡಿಸಬಾರ್ದು ಅನಾವಶ್ಯಕವಾಗಿ, ಕಣ್ಣುಗಳನ್ನು ಅಲ್ಲಾಡಿಸಬಾರ್ದು. ಹೇಗೆ ಭಾವನೆ ಇರಬೇಕಂದ್ರೆ ನಿಮ್ಮ ತಲೆ ಮೇಲೆ ಎಣ್ಣೆಯಿಂದ ತುಂಬಿದಂಥ ಗಡಿಗೆ ಇದೆ ಅಂತ ಭಾವನೆ ಇದ್ದಿರಬೇಕು. ತಲೆ ಮೇಲೆ ಎಣ್ಣೆಯಿಂದ ತುಂಬಿದ ಗಡಿಗೆ ಇದ್ದರೆ ಆ ಕಡೆ ಈ ಕಡೆ ಸ್ವಲ್ಪ ನೀವು ಅಲುಗಾಡಿದ್ರು ಅದೆಲ್ಲ ಬಿದ್ದು ನಿಮ್ಮ ಮೈ ಎಲ್ಲ ಕಲುಷಿತ ಆಗಿಬಿಡ್ತದೆ. ನೀರಿನಿಂದ ತುಂಬಿದ ಗಡಿಗೆ ಅಂತ ಹೇಳಿಲ್ಲ ಅವರ. ಒಂದು ವೇಳೆ ನೀರು ನಿಮ್ಮ ಮೈ ಮೇಲೆ ಬಿದ್ದರೂ ನಿಮ್ಗೇನು ಹೆಚ್ಚು ತೊಂದರೆ ಆಗೋದಿಲ್ಲ, ಎಣ್ಣೆ ಬಿದ್ದರೆ ಕಷ್ಟ ಇನ್ನು. ಅದಕ್ಕಾಗಿ ತೈಲಪೂರ್ಣ ಘಟ ಅಂತ ಅವ್ರು ಹೇಳಿದ್ರು ಅಂತ ಒಂದು ಭಾವನೆ ಹಾಗಿದೆ ಅಂತ ತಿಳ್ಕೊಂಡು ಅಷ್ಟು ಸ್ಥಿಮಿತವಾದಂಥ ಮನಸ್ಸಿನಿಂದ, ಶರೀರದಿಂದ ಮನುಷ್ಯ ಮಾತಾಡಬೇಕು ಅಂತ ಅದೊಂದು ಶ್ಲೋಕ. ಅದು ಎಲ್ಲಿನ ಶ್ಲೋಕ ಅಂತ ಗೊತ್ತಿಲ್ಲ, ಅಂತ ಒಂದೊಂದು ಶ್ಲೋಕ ಹೇಳ್ತಾರೆ. ಗತಿ ಶೀಘ್ರಿ ಶಿರಃಕಂಪಿ ತಥಾ ಲಿಖಿತ ಪಾಠಕಃ ಅನರ್ಥಜ್ಞ ಅಲ್ಪಕಂಠಶ್ಚ ಷಡೇತೆ ಪಾಠಕಾದಮಾಹ. ಈಗ ಇಲ್ಲಿ ತನಕ ನಾವು ಹೇಳಿದ್ದು ಇದು ಮಾತಿನ ಬಗ್ಗೆ ಆಯಿತು, ಹೇಗೆ ಮನುಷ್ಯ ಮಾತಾಡಬೇಕು ಅಂತ. ಇನ್ನೊಂದು ವೇದಮಂತ್ರಗಳನ್ನು ಉಚ್ಚಾರ ಹೇಗೆ ಮಾಡಬೇಕು, ಸರಿಯಾಗಿ ಉಚ್ಚಾರ ಮಾಡೋದು ಹೇಗೆ, ತಪ್ಪು ಉಚ್ಚಾರ ಮಾಡೋದು ಹೇಗೆ. ತಪ್ಪು ಉಚ್ಚಾರ ಮಾಡಿದ್ದನ್ನು ಅವರಲ್ಲಿ ಹೇಳಿಬಿಟ್ರೆ ಸರಿಯಾಗಿ ಉಚ್ಚಾರ ಮಾಡಬೇಕು ಹೇಗೆ ಅಂತ ಅನ್ನೋದನ್ನು ನಾವೇ ಹೇಳ್ದಂಗೆ ಆಯ್ತು. ಅದು ಹೇಗೆ ಅಂದರೆ ಗೀತಿ ಋಗಾದಿ ವೇದಗಳಿಂದ ಗಾಯತ್ರಿ ಮೊದಲಾದ ಮಂತ್ರಗಳು, ಅದಕ್ಕೆ ಏನು ಪದ್ಧತಿ ಇದೆ ಆ ಪ್ರಕಾರ ಅದನ್ನು ಹಾಡಬೇಕು. ಅದು ಸಂಗೀತ ಹಾಡಿದಂತೆ ಹಾಡಬಾರ್ದು, ಇದನ್ನು ತಿಳ್ಕೋಬೇಕು. ಆಧುನಿಕ ಕಾಲದಲ್ಲಿ ಗಾಯತ್ರಿ ಮೊದಲಾದ ಮಂತ್ರಗಳನ್ನು ಕೆಲವು ಎಷ್ಟೋ ಶುಭಾಶಂಸನ ಮಾಡುವಂಥ ವೈದಿಕ ಮಂತ್ರಗಳನ್ನು ಸಂಗೀತದ ರಾಗ ಸಂಯೋಜನೆ ಮಾಡಿ ಹಾಡೋ ಕಂಡು ಬರ್ತದೆ. ಅದೆಲ್ಲ ಅಧಮ ಪಾಠ ಅಂತ ಹೇಳ್ತದೆ ಶಾಸ್ತ್ರ. ಗೀತಿ ಶೀಘ್ರಿ ಅತಿ ಅವಸರವಾಗಿ ಹೇಳಲೇಬಾರ್ದು. ಹಾಗಾಗಿ
ನಾವು ಸಂಧ್ಯಾವಂದನೆ ಪೂಜೆ ಇತ್ಯಾದಿನ ನಿಧಾನವಾಗಿ ಮಾಡ್ತಾ ಕೂತ್ರೆ ಅದಕ್ಕೆ ಸಮಯ ಹೆಚ್ಚು ತಗೋತೇವೆ. ನಾವೆಲ್ಲ ಶೀಘ್ರದಲ್ಲಿ ಮಾಡಿ ಮುಗಿಸ್ತೇವೆ, ಆದರೂ ಅದು ಅಧಮ, ಹೆಚ್ಚು ಫಲ ಇಲ್ಲ ಅದಕ್ಕೆ. ಶಿರಃಕಂಪಿ, ಅನಾವಶ್ಯಕವಾಗಿ ತಲೆಯನ್ನು ಅಲುಗಾಡಿಸಬಾರ್ದು. ವಿಶೇಷತಃ ವೇದ ಉಚ್ಚಾರ ಮಾಡುವಾಗ ಉದಾತ್ತ ಅನುದಾತ್ತ ಸ್ವರಗಳನ್ನು ಉಚ್ಚಾರ ಮಾಡಲಿಕ್ಕಾಗಿ ಕೈಗಳನ್ನು ನೀವೆಲ್ಲರೂ ನೋಡಿರ್ಬೇಕು, ಕೈಗಳ ಮೇಲೆ ಕೆಳಗೆ ಮಾಡೋರು, ತಲೆ ಮೇಲೆ ಕೆಳಗೆ ಮಾಡೋರೆಲ್ಲ ಕಂಡು ಬರ್ತಿರ್ತಾರೆ. ಅದು ಯಾವುದೂ ಅಲ್ಲ. ತಥಾ ಲಿಖಿತ ಪಾಠಕ, ಬರೆದನ್ನು ಓದಬಾರ್ದಂತ ನಮ್ಮ ಸಂಪ್ರದಾಯ ಹಾಗೇ ಇತ್ತು. ಆದರೆ ಅಷ್ಟನ್ನೆಲ್ಲ ಈಗಿನ ಕಾಲದಲ್ಲಿ ನಮ್ಮಂಥ ಅಲ್ಪರು ಬಾಯ್ಪಾಠ ಮಾಡೋದು ಕಷ್ಟ. ಅದಕ್ಕಾಗಿ ಲಿಖಿತ ಅಧ್ಯಯನ ಮಾಡೋದೇನಿದೆ, ಬರೆದದ್ದನ್ನು ನೋಡಿ ಅಧ್ಯಯನ ಮಾಡೋದು ಅಧಮ. ಆದ್ರೂ ನಮಗೆ ಇವತ್ತಿನ ಕಾಲಕ್ಕೆ ಅದು ಸ್ವಲ್ಪ ಹೊಂದಾಣಿಕೆಗೆ ಯೋಗ್ಯ ಆಗಿದೆ. ಅನರ್ಥಜ್ಞ, ಅರ್ಥ ತಿಳ್ಕೊಳ್ದೇನೆ ಎಷ್ಟೇ ಸರಿಯಾಗಿ ಉಚ್ಚಾರ ಮಾಡಿದ್ರೆ ಅದು ಒಂದು ರೀತಿ ಕ್ಷುದ್ರವೇ. ಅಲ್ಪಕಂಠಶ್ಚ, ದೃಢವಾದ ಕಂಠ ಇದ್ದಿರಬೇಕು. ನೀವು ಉಚ್ಚಾರ ಮಾಡಿದ್ದು ಭಾಳ ದೂರ ಆಗದೇ ಇದ್ರೂ ಸ್ವಲ್ಪ ಸುತ್ತಮುತ್ತಲಿನ ಜನರಿಗೆ ಕೇಳುವಂತಿರಬೇಕು. ಷಡೇತೆ ಪಾಠಕಾಧಮಾಹ, ಈ 6 ಜನ ಅಧಮ ಪಾಠಕರು ಅಂತ ಹೇಳ್ತಾರೆ ಸಾಕು. ಅಂತೂ ಅವನು ಮಾತೇ ಆಡಲಿ, ವೇದಗಳನ್ನೇ ಉಚ್ಚಾರ ಮಾಡಲಿ, ಅವನು ಏನೇ ಮಾಡಿದ್ರು ಅಷ್ಟು ಪ್ರಭಾವಿಯಾಗೇ ಮಾಡ್ತಿದ್ದ ಹನುಮಂತ. ಅದನ್ನು ಸುಮಧ್ವಿಜಯದ 14ನೇ ಸಂಕದಲ್ಲಿ ನಾವು ಶ್ರವಣ ಮಾಡ್ತೇವೆ. ಆಚಾರ್ಯರ ಕಡೆ, ಮಧ್ವಾಚಾರ್ಯರ ಕಡೆ ಒಬ್ಬ ರಾಜ ಬಂದಂತ, ಅದೇನು ವೇದಗಳ ಪ್ರಾಮಾಣ್ಯ ಸಮರ್ಥನೆ ಮಾಡ್ತೀರಿ ನೀವು, ವೇದಗಳು ಎಷ್ಟು ಮಟ್ಟಿದ ಪ್ರಮಾಣ? ವೇದದಲ್ಲಿ ಒಂದು ಸೂಕ್ತ ಇದೆ, ಕೈಯಲ್ಲಿ ಬೀಜಗಳನ್ನು ಹಿಡಿದುಕೊಂಡು ಉಚ್ಚಾರ ಮಾಡಿದರೆ ಬೀಜ ಮೊಳಕೆ ಬರಬೇಕು ಅಂತ. ನಾನು ಎಷ್ಟೋ ಸರಿ ಪ್ರಯತ್ನ ಮಾಡಿದೆ, ಆಗಲೇ ಇಲ್ಲ ಅಂತ ಆ ರಾಜ ಒಬ್ಬ ಇವರಿಗೆ ಸವಾಲು ಒಟ್ಟಿದ. ಅದಕ್ಕೆ ಅವ್ರು ಹೇಳಿದರು, ಆ ವೇದಗಳನ್ನು ಹೇಗೆ ಉಚ್ಚಾರ ಮಾಡಬೇಕು, ಎಂಥ ವ್ಯಕ್ತಿ ಉಚ್ಚಾರ ಮಾಡಬೇಕು ಅನ್ನೋದ್ರ ಮೇಲೆ ಅದು ಅವಲಂಬಿತ ಇದೆ. ನನಗೆ ಕೂಡ ನಾನು ತೋರಿಸ್ತೇನೆ ಅಂತ ಹೇಳಿದರು. ಕೈಯಲ್ಲಿ ಬೀಜಗಳನ್ನು ತಗೊಂಡು ಯಾವ ಔಷಧ ಅಂತ ಒಂದು ಮಂತ್ರ ಇದೆ, ಅದನ್ನು ಉಚ್ಚಾರ ಮಾಡಿದ್ರೆ ಕೂಡಲೇ ಅದರಿಂದ ಮೊಳಕೆ ಬಂತು ಅಂತ ಅಲ್ಲಿನ ಕಥೆ ನಾವು ಓದ್ತೇವೆ. ಹಾಗೆ ಮತ್ತೊಂದು ಕಡೆಯಲ್ಲಿ ಒಂದು ಕಡೆ ಕೊನದಿದ್ದು ಮೊಳಕೆ ಬಂದಿದ್ದು, ಅದನ್ನೆಲ್ಲ ಶ್ರವಣ ಮಾಡ್ತೀವಿ. ಅದಕ್ಕೆ ಆ ಶಕ್ತಿ ಇದೆ. ಹೌದೌದು, ಈ ಥರ ಪಾಠ ಮಾಡೋದೇನಿದೆ ಇದು ಅಧಮ ಪಾಠ ಇದೆ. ಹಾಗಲ್ಲ, ಅಲ್ಪ ಕಂಠಸ್ಥ, 4 ಮಂದಿ ಕೇಳುವಂತೆ ಇರಬೇಕು. ತೀರಾ ಜೋರಾಗಿ ನೀವು ಕಂಠಕ್ಕೆ ತ್ರಾಸ ಆಗುವಂತೆ ನೀವು ಪಠನ ಮಾಡಬೇಕಾಗಿಲ್ಲ. ಆದರೆ ಎದುರಿಗೆ ಕೂತ್ಕೊಂಡವ್ರಿಗಾದ್ರೂ ಕೇಳಬೇಕಲ್ಲ. ಕೇಳುವಂತೆ ಇದ್ರೆ ಉತ್ತಮ, ಕೇಳದೇ ಇದ್ರೆ ಅಧಮ. ಅಲ್ಪ ಕಂಠ ಆಗಿದ್ರೆ ಅದು ಅಧಮ, ಉತ್ತಮ ಕಂಠ ಆಗಿದ್ರೆ ಅದೇ ಶ್ರೇಷ್ಠ ಅಂತ. ನೀವು ಇಲ್ಲಿ ಈ ಒಂದು ಮನೆಯಲ್ಲಿ ಕೂತ್ಕೊಂಡು ಹೋಮ ಮಾಡಿದರೆ ನೀವು ಉಚ್ಚಾರ ಮಾಡಿದ್ರೆ ಅಲ್ಲಿದ್ದವ್ರಿಗಾದ್ರೂ ಕೇಳಬೇಕಲ್ಲ. ಆ ಕಡೆ ಇದ್ದವ್ರಿಗೆ ಕೇಳಬೇಕಾಗಿಲ್ಲ, ಇಲ್ಲಿದ್ದವ್ರಿಗಾದ್ರೂ ಕೇಳಬೇಕಲ್ಲ. ತೀರಾ ಗೊಣಗುವಂತೆ ವೇದ ಮಂತ್ರಗಳನ್ನು ಉಚ್ಚಾರ ಮಾಡಬಾರ್ದು ಅಂತ ಅರ್ಥ. ಅಂತೂ ಮಾತನಾಡುವ ರೀತಿ ಮತ್ತು ವೇದಗಳನ್ನು ಪಠಣ ಮಾಡುವ ರೀತಿ ಎಲ್ಲನೂ ಸಂದರ್ಭದಲ್ಲಿ ಬಂತಾದ್ರಿಂದ ಅಡಿ ಟಿಪ್ಪಣಿಯಲ್ಲಿ ಅದನ್ನೆಲ್ಲ ಅವ್ರು ತೋರಿಸ್ತಾರೆ. ನಾನು ಹೇಳಿದೆ ಅಷ್ಟೇ. ಸುಗ್ರೀವನನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿದಂತೆ ಹನುಮಂತ. ಆಲೋಚನೆ ಮಾಡಿ ಈ ಸಮಯದಲ್ಲಿ ರಾಮಲಕ್ಷ್ಮಣ ಭೇಟಿ ನಮ್ಗೆ ಆಗಿರೋದ್ರಿಂದ ಇದ್ರ ಮೂಲಕವಾಗಿ ಸುಗ್ರೀವನ ಕಾರ್ಯ ಏನಾಗಬೇಕಾಗಿದೆ ಅದು ಆಗ್ತದೆ, ಅದ್ರಲ್ಲಿ ಸಂದೇಹ ಇಲ್ಲ. ರಾಮನಿಗೆ ಹೇಳಿದ, ಅದೆಲ್ಲ ಸರಿ, ಈ ಭಯಂಕರವಾದಂಥ ಅರಣ್ಯಕ್ಕೆ ತಮ್ಮನ ಜೊತೆಗೆ ನೀನು ಬಂದಿದ್ದೀಯಲ್ಲ, ಇದಕ್ಕೇನು ಕಾರಣ ಅಂತ ಕೇಳಿದೆ. ಆಗ ಅಣ್ಣ ಉತ್ತರ ಹೇಳಲಿಲ್ಲ, ತಮ್ಮನೇ ಉತ್ತರ ಹೇಳಿದ ಹೀಗೆ ಮುಂದಿನಂತೆ. ದಶರಥ ಅಂತ ಒಬ್ಬ ರಾಜ ಇದ್ದ, ಧರ್ಮಾತ್ಮನಾಗಿದ್ದ. ಅವನನ್ನು ಯಾರೂ ದ್ವೇಷ ಮಾಡ್ತಿರ್ಲಿಲ್ಲ, ಅವನು ಯಾರನ್ನು ದ್ವೇಷ ಮಾಡ್ತಿರ್ಲಿಲ್ಲ. ಒಬ್ಬ ಪಿತಾಮಹನಂತೆ, ಲೋಕಪಾಲಕನಂತೆ ಇದ್ದ. ಅವನು ಅಗ್ನಿಷ್ಠೋಮ ಮೊದಲಾದಂಥ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದ್ದ. ಅವನಿಗೆ ರಾಮ ಅನ್ನೋ ಹೆಸರಿನ ಹಿರಿಯ ಮಗ ಇವನು. ತಂದೆ ಆಜ್ಞಾ ಪರಿಪಾಲಕ. 4 ಜನ ಮಕ್ಕಳಲ್ಲೇ ಅತ್ಯಂತ ಸದ್ಗುಣಶಾಲಿ. ಇವನ ಸದ್ಗುಣಗಳನ್ನು ಕಂಡು ಇವನ ಅಪ್ಪ ಇವನಿಗೆ ಪಟ್ಟಾಭಿಷೇಕ ಮಾಡುವುದರಲ್ಲಿದ್ದ. ಆದರೆ ಅನಿವಾರ್ಯವಾದಂಥ ಒಂದು ಕಾರಣದಿಂದಾಗಿ ರಾಜ್ಯಭ್ರಷ್ಟನಾಗಿ ನನ್ನನ್ನು ಕರೆದುಕೊಂಡು ಈತ ಇಲ್ಲಿಗೆ ಬರಬೇಕಾಯಿತು ಅಂತ ಅಣ್ಣನ ಸಂಗತಿ ಹೇಳಿದೆ. ನಾನು ಇವನ ತಮ್ಮ, ಲಕ್ಷ್ಮಣ ಅಂತ ನನಗೆ ಹೆಸರು. ನಾನು ಇವನಿಗೆ ಯಾಕೆ ದಾಸ ಆಗಿದ್ದೇನೆ ಅಂತಂದರೆ ಅನಂತವಾದ ಸದ್ಗುಣಗಳನ್ನು ಕಂಡು ಇವನಿಗೆ ದಾಸ ಆಗಿದ್ದೇನೆ ಅಂತ. ಬೇರೆ ಯಾವುದೋ ಕಾರಣಕ್ಕಾಗಿ, ಐಶ್ವರ್ಯ ಮುಂತಾದ ಕಾರಣಕ್ಕಾಗಿ ದಾಸನಾಗಿಲ್ಲ. ಅವನ ಸದ್ಗುಣಗಳು, ಅವನ ಘನ ವ್ಯಕ್ತಿತ್ವ, ಅದಕ್ಕಾಗಿ ನಾನು ಇವನಿಗೆ ದಾಸನಾಗಿದ್ದೇನೆ. ಇವನು ಅಪಾರ ಸದ್ಗುಣ ಸಂಪನ್ನ. ಸ್ವಲ್ಪ ಉಪಕಾರ ಮಾಡಿದ್ರು ಅದನ್ನು ದೀರ್ಘಕಾಲದ ತನಕ ನೆನಪಿಟ್ಕೊಳ್ಳುವಂಥವನು. ಅನೇಕ ವಿಷಯಗಳನ್ನು ಬಲ್ಲಂಥವನು. ಲೋಕಪಾಲಕರಿಗೆ ಸಮಾನವಾದಂಥ ಐಶ್ವರ್ಯವನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯನಾದವನು. ಆದರೂ ಐಶ್ವರ್ಯಹೀನನಾಗಿ ಇವತ್ತು ಅರಣ್ಯಕ್ಕೆ ಬಂದು ಕೂತ್ಕೊಂಡು ಬಿಟ್ಟಿದ್ದಾನೆ.
ನಾವಿಬ್ಬರು ಆಶ್ರಮದಲ್ಲಿ ಇಲ್ಲದೇ ಇದ್ದಾಗ ಒಬ್ಬ ರಾಕ್ಷಸ ಬಂದು ಇವನ ಪತ್ನಿಯನ್ನು ಅಪಹಾರ ಮಾಡ್ಕೊಂಡು ಹೋದ. ಅವನು ಯಾರು ಅಂತ ನಮಗೆ ತಿಳಿದಿಲ್ಲ. ಧನು ಅನ್ನುವ ಒಬ್ಬ ರಾಕ್ಷಸ, ಒಬ್ಬ ಗಂಧರ್ವ, ಅವನು ಶಾಪದಿಂದ ಕಬಂಧ ಅನ್ನುವ ರಾಕ್ಷಸನಾಗಿದ್ದ. ನಮ್ಮ ಕೈಯಿಂದ ಆತನ ಶಾಪ ವಿಮೋಚನೆ ಆದಮೇಲೆ ಅವನು ನಮಗೆ ಸುಗ್ರೀವನ ವಿಷಯ ಹೇಳಿದ. ಆ ಸುಗ್ರೀವನ ಮೂಲಕ ನಿಮ್ಮ ಪತ್ನಿಯನ್ನು ನೀವು, ಸೀತೆಯನ್ನು ನೀವು ಅನ್ವೇಷಣೆ ಮಾಡಬಹುದು ಅಂತ ಹೇಳಿದ್ದ. ಇಷ್ಟೆಲ್ಲ ಹೇಳಿ ಆ ಕಬಂಧ ಸ್ವರ್ಗಲೋಕಕ್ಕೆ ಹೊರಟೋದ. ನಾವು ಸುಗ್ರೀವನನ್ನು ಹುಡುಕಾಡ್ಕೊಂಡು ಈ ಕಡೆ ಬಂದಿದ್ದೇವೆ. ನಮ್ಮ ಅಣ್ಣ ಹಿಂದೆ ದೊಡ್ಡ ಪ್ರಮಾಣದ ಸಂಪತ್ತನ್ನು ಬೇಕಾದಷ್ಟು ದಾನ ಮಾಡಿದ್ದಾನೆ. ಇವತ್ತು ಅನಾಥನಾಗಿ ಸುಗ್ರೀವನನ್ನ ಸಹಾಯವನ್ನ ಅಪೇಕ್ಷೆ ಮಾಡ್ಕೊಂಡು ಬಂದಿದ್ದಾನೆ. ದಶರಥ ಮಹಾರಾಜ ಹೇಗೆ ಸಕಲ ಜಗತ್ತಿಗೆ ರಕ್ಷಕ, ಧರ್ಮ ವತ್ಸಲನು, ಅವನು ಹಿರಿಯ ಮಗ ಇವನು ಕೂಡ ಅಂಥವನೇ, ಅದೇ ಗುಣಗಳಿದ್ದವನು. ಆದರೂ ಕೂಡ ಸುಗ್ರೀವನ ಸಹಾಯ ಅಪೇಕ್ಷೆ ಮಾಡ್ಕೊಂಡು ಬಂದಿದ್ದಾನೆ. ಸರ್ವಲೋಕಸ್ಯ ಧರ್ಮಾತ್ಮ ಶರಣ್ಯ, ಇಡೀ ಜಗತ್ತಿಗೆ ಶರಣಾಗತ ರಕ್ಷಕ. ಅವನು ಇವತ್ತು ಸುಗ್ರೀವನನ್ನು ಆಶ್ರಯಿಸಲಿಕ್ಕೆ ಬಂದಿದ್ದಾನೆ. ಯಸ್ಯ ಪ್ರಸಾದೇ ಸತತಂ ಪ್ರಸೀದೇಯು ರಿಮೇ ಪ್ರಜಾಹ. ಭಗವಂತ ಪ್ರಸನ್ನನಾಗಿದ್ದರೆ ಇಡೀ ಜಗತ್ತು ಪ್ರಸನ್ನ ಆದಂತೆ. ಪ್ರಸನ್ನನಾಗಿದ್ದರೆ ಅಂತ ಅರ್ಥ ಏನಿಲ್ಲ, ಅವನು ಯಾವತ್ತೂ ಪ್ರಸನ್ನನಾಗಿರ್ತಾನೆ. ಜಗತ್ತು ಪ್ರಸನ್ನ ಆಗಿರ್ಬೇಕಾದ್ರೆ, ಜಗತ್ತಿನಲ್ಲಿ ಸುಖ ಶಾಂತಿಗಳನ್ನು ನೆಲೆಸಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು ಅಂತ ಅರ್ಥ. ಯಾವನ ಅನುಗ್ರಹದಿಂದ ಜಗತ್ತು ಸುಖ ಸಮೃದ್ಧಿ ಉಳ್ಳದ್ದಾಗಿರ್ತದೋ ಅಂಥ ರಾಮ ಇವತ್ತು ಸುಗ್ರೀವನ ಸಹಾಯ ಅಪೇಕ್ಷೆ ಮಾಡ್ಕೊಂಡು ಬಂದಿದ್ದಾನೆ. ಅವನಿಗೆ ಸುಗ್ರೀವ ತನ್ನ ಸೇನಾಪತಿಗಳ ಜೊತೆಗೆ ಆಶ್ರಯ ಕೊಡಬೇಕು ಅಂತ ಹೇಳಿದ ಲಕ್ಷ್ಮಣ. ಆವಾಗ ಹನುಮಂತ ಹೇಳಿದ, ನಮ್ಮ ವಾನರರಾಜನ ಅಂತ ಸುಗ್ರೀವ ಈ ಇಬ್ಬರು ಮಹಾಪುರುಷರನ್ನು ಭೇಟಿ ಮಾಡಬೇಕು. ಅವನಿಗೆ ಅದೊಂದು ಲಾಭ ಇದೆ, ಅವನ ಸೌಭಾಗ್ಯ ಅದು. ಅವನಂತೂ ಈಗ ರಾಜ್ಯ ಭ್ರಷ್ಟ, ಅಣ್ಣನ ಕಡೆಯಿಂದ ವೈರ ಕಟ್ಕೊಂಡವನು, ಪತ್ನಿಯನ್ನು ಕಳ್ಕೊಂಡಿದ್ದಾನೆ. ಈ ಸುಗ್ರೀವನ ಪತ್ನಿಯನ್ನು ಅಣ್ಣ ಬಲಾತ್ಕಾರವಾಗಿ ಅಪಹಾರ ಮಾಡಿದ್ದಾನೆ, ಹೆದರಿಕೊಂಡು ಇಲ್ಲಿಗೆ ಬಂದಿದ್ದಾನೆ. ಆಗ ಇಷ್ಟೆಲ್ಲ ಆದ್ರೂ ಸುಗ್ರೀವನ ಶಕ್ತಿಯನ್ನು ಕಡಿಮೆ ಅಲ್ಲ. ಅವನು ನಿಮಗೆ ನಿಮ್ಮ ಸೀತೆಯನ್ನು ಹುಡುಕಾಡಲಿಕ್ಕೆ ಸಹಾಯ ಮಾಡ್ತಾನೆ. ಹೋಗೋಣ, ನಾವಿಬ್ರು ಹೋಗೋಣ ಅಂತ ಹೇಳಿದ. ಕಪಿಃ ಕಥಯತೆ ಸೃಷ್ಟ ಯಥಾಯಂ ಮಾರುತಾತ್ಮಜ ಕೃತ್ಯವಾನ್ ಸೋಪಿ ಸಂಪ್ರಾಪ್ತ ಕೃತಕೃತ್ಯೋಸಿ ರಾಘವ. ಆಗ ಲಕ್ಷ್ಮಣ ರಾಮನಿಗೆ ಹೇಳಿದ, ನಮಗೆ ಈ ಹನುಮಂತನ ಸಮಾಗಮ ಆಗಿದ್ದು ಬಹಳ ಲಾಭದಾಯಕವಾಗಿದೆ. ಇವನ ಪ್ರಾರ್ಥನೆಯಂತೆ ನಾವೀಗ ಸುಗ್ರೀವನ ಕಡೆ ಹೋಗೋಣ ಅಂತ ಹೇಳಿದ. ರಾಮನು ಆ ಮಾತಿಗೆ ಒಪ್ಪಿದ. ಈಗ ಅವನೇನು ಮಾಡಿದ, ಬ್ರಹ್ಮಚಾರಿಯ ರೂಪವನ್ನು ಪರಿತ್ಯಾಗ ಮಾಡಿ ಆ ವಾನರ ರೂಪವನ್ನು ತಾಳಿದ. ಆ ಇಬ್ಬರು ಸಹೋದರರನ್ನ ಬೆನ್ನ ಮೇಲೆ ಕೂಡಿಸಿಕೊಂಡು ಅವರನ್ನು ಕರೆದುಕೊಂಡು ಋಷಿಮುಖ ಪರ್ವತಕ್ಕೆ ಧಾವಿಸಿದ. ಮತ್ಸ್ಕಂದ ಮದಿರುಹ್ಯಾಸ ಪರ್ವತಂ ಗಂತುಮರ್ಹತಃ. ಆನಂದ ರಾಮಾಯಣ ಪ್ರಕಾರ ಹೇಳಿದ, ನನ್ನ ಹೆಗಲ ಮೇಲೆ ಕೂತ್ಕೊಳ್ಳಿ, ಪರ್ವತದ ಕಡೆ ಹೋಗೋಣ. ಉತ್ಪಪಾಥ ಗಿರೇರ್ ಮೂರ್ಧಿ ಕ್ಷಣಾದೇವ ಮಹಾಕಪಿ ವೃಕ್ಷಛಾಯಾಂ ಸಮಾಶ್ರಿತ್ಯ ತೌ ಸ್ಥಿತವು ರಾಮಲಕ್ಷ್ಮಣವು. ಆ ರಾಮಲಕ್ಷ್ಮಣರಿಬ್ಬರನ್ನು ಋಷ್ಯಮುಖ ಪರ್ವತಕ್ಕೆ ಕರ್ಕೊಂಡು ಹೋಗಿ ಅದರಲ್ಲಿ ಒಂದು ಭಾಗದಲ್ಲಿ ನೇರವಾಗಿ ಒಮ್ಮೆಲೆ ಅವರನ್ನ ಸುಗ್ರೀವನ ಕರ್ಕೊಂಡು ಹೋಗಲಿಲ್ಲ, ಒಂದು ಜಾಗದಲ್ಲಿ ಅವ್ರನ್ನ ಕೂಡಿಸಿದಂತೆ. ಮೊದಲು ಸುಗ್ರೀವನ್ ಕರ್ಕೊಂಡು ಬರ್ತೀನಿ, ಇಲ್ಲೇ ಇರಿ ಅಂತ ಹೇಳಿದ. ಮಲಯ ಪರ್ವತದಲ್ಲಿ ಋಷಿಮುಖ ಪರ್ವತದಲ್ಲಿ ರಾಮಲಕ್ಷ್ಮಣರನ್ನು ಬಿಟ್ಟು ಮಲಯ ಪರ್ವತ ಅಂತ ಮತ್ತೊಂದು ಭಾಗ, ಅದರಲ್ಲೇ ಸುಗ್ರೀವ ಕೂತ್ಕೊಂಡಿದ್ದ. ಅವನಿಗೆ ಹೋಗಿ ತಿಳಿಸಿದ, ರಾಮಲಕ್ಷ್ಮಣರಿಬ್ಬರು ಆಗಮಿಸಿದ್ದಾರೆ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವರು, ಸದ್ಧರ್ಮಾಚರಣೆಯಲ್ಲಿ ನಿಷ್ಠರಾದವರು, ರಾಜಸೂಯ ಅಶ್ವಮೇಧ ಯಾಗಗಳಿಂದ ದೊಡ್ಡ ಕೀರ್ತಿಯನ್ನು ಪಡೆದಂತಹ ದಶರಥನ ಮಕ್ಕಳವರು. ಯಾವುದೋ ಒಂದು ಕಾರಣದಿಂದಾಗಿ ರಾಮ ಸೀತೆಯನ್ನು ಕಳೆದುಕೊಂಡು ಈ ಅರಣ್ಯಕ್ಕೆ ಬಂದಿದ್ದಾನೆ. ನಿನ್ನ ಗೆಳೆತನ ಅವರಿಗೆ ಬೇಕಾಗಿದೆ, ನೀನು ಅವರನ್ನು ಯಥೋಚಿತವಾಗಿ ಸತ್ಕಾರ ಮಾಡಬೇಕು ಅಂದ ಸುಗ್ರೀವನಿಗೆ ಹನುಮಂತ. ಸುಗ್ರೀವನಿಗೆ ಹನುಮಂತ ಹೀಗೆ ಶಿಫಾರಸು ಮಾಡಿದ ಮೇಲೆ ಅವ್ರ ಬಗ್ಗೆ ಇದ್ದಂಥ ಭಯ ಎಲ್ಲ ನಿವಾರಣೆ ಆಯಿತು. ಮನುಷ್ಯನ ರೂಪವನ್ನು ತಾಳಿದಂತ ಕಪಿಯ ರೂಪವನ್ನು ಅವನು ಬಿಟ್ಟ. ಮೊದಲನೇ ಭೇಟಿ ಸುಗ್ರೀವನಿಗೆ ರಾಮನ ಜೊತೆ ಆದಾಗ ಕಪಿ ರೂಪದಲ್ಲಿ ಇರಲಿಲ್ಲ, ಅವನು ಸುಂದರವಾದಂಥ ಮನುಷ್ಯ ರೂಪದಲ್ಲೇ ಇದ್ದ. ನೀನು ಧರ್ಮಾತ್ಮನಾದವನು, ಎಲ್ಲರ ವಿಷಯದಲ್ಲೂ ಪ್ರೀತಿ ಗೌರವಗಳನ್ನು ತೋರಿಸುವಂಥವನು ಅಂತ ಹನುಮಂತ ನಿನ್ನ ಕಲ್ಯಾಣ ಗುಣಗಳನ್ನು ವರ್ಣನೆ ಮಾಡಿದ್ದಾನೆ. ನೀನು ನನ್ನ ಸ್ನೇಹವನ್ನು ಬಯಸಿರೋದು ನನಗೊಂದು ದೊಡ್ಡ ಗೌರವ.
ಅಂತ ಲಾಭಕರ ಇದು. ನೋಡು, ನನ್ನ ತೋಳನ್ನು ಮುಂದೆ ಚಾಚಿದ್ದೇನೆ, ನಿನಗಿಷ್ಟ ಆಗೋದಾದರೆ ಈ ನನ್ನ ಕೈಯನ್ನು ಹಿಡಿ, ಇಬ್ಬರು ಸ್ನೇಹ ಸಂಬಂಧ ಶಾಶ್ವತವಾಗಿ ಉಳಿಯಲಿ. ರಾಮ ಸುಗ್ರೀವನ ಕೈಯನ್ನು ಹಿಡ್ಕೊಂಡ, ಅವನನ್ನು ಗಾಢವಾಗಿ ಆಲಿಂಗನ ಮಾಡಿಕೊಂಡ ರಾಮ ಸುಗ್ರೀವನನ್ನು. ಅದೇ ಸಂದರ್ಭದಲ್ಲಿ ಆ ಹನುಮಂತ 2 ಕಟ್ಟಿಗೆಗಳನ್ನು ತೊಗೊಂಡು ಬಂದು ಅವೆರಡನ್ನು ಘರ್ಷಣೆ ಮಾಡಿ ಅಗ್ನಿಯನ್ನು ಉತ್ಪಾದನೆ ಮಾಡಿದ. ಅಗ್ನಿಗೆ ಪುಷ್ಪಗಳಿಂದ ಪೂಜೆ ಮಾಡಿದರು. ಆ ಯಜ್ಞೇಶ್ವರನನ್ನು ರಾಮ ಸುಗ್ರೀವರ ನಡುವೆ ಇರಿಸಿದ ಈ ಹನುಮಂತ. ಅದನ್ನ ರಾಮ ಸುಗ್ರೀವರಿಬ್ಬರು ಅಗ್ನಿಗೆ ಪ್ರದಕ್ಷಿಣೆ ಮಾಡಿದರು. ಪರಮ ಸ್ನೇಹಿತರಾದರು. ರಾಮ ಸುಗ್ರೀವರಿಬ್ಬರು ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡಿದರು, ಸ್ನೇಹ ಮಾಡಿಕೊಂಡ್ರು. ಇಬ್ಬರಿಗೂ ತೃಪ್ತಿನೇ ಆಗಲಿಲ್ಲ ಪರಸ್ಪರ ಸ್ನೇಹದಿಂದ. ಸುಗ್ರೀವ ರಾಮನಿಗೆ ಹೇಳಿದ, ನೀನು ನನಗೆ ಸ್ನೇಹಿತನಾಗಿದ್ದೆ, ಇಬ್ಬರ ಸುಖ ದುಃಖ ಒಂದೇ ಆಗಿದೆ. ನಿನ್ನ ದುಃಖವೇ ನನ್ನ ದುಃಖ, ನನ್ನ ದುಃಖವೇ ನಿನ್ನ ದುಃಖ, ಹಾಗೆ ಸುಖ ಕೂಡ. ಇಷ್ಟೆಲ್ಲ ಆದಮೇಲೆ ಆ ರಾಮ ನಿಂತದ್ದೇ ಇದ್ದುದನ್ನು ನೋಡಿ ಸುಗ್ರೀವ ಸಾಲ ವೃಕ್ಷದ ಒಂದು ರೆಂಬೆಯನ್ನು ಮುರಿದುಕೊಂಡು ತೊಗೊಂಡು ಬಂದ. ಅದರ ಮೇಲೆ ಸಾಕಷ್ಟು ಎಲೆಗಳು ಹೂಗಳೆಲ್ಲ ಇತ್ತು. ಅದನ್ನು ನೆಲದ ಮೇಲೆ ಹರಡಿದ. ಅದರ ಎಲೆಗಳನ್ನು ಹೂಗಳನ್ನೆಲ್ಲ ನೆಲದ ಮೇಲೆ ಹರಡಿ ಅದನ್ನೊಂದು ಮೃದುವಾದ ಹಾಸಿಗೆಯಂತೆ ಮಾಡಿ ರಾಮನ ಜೊತೆ ಕೂತ್ಕೊಂಡ. ಹನುಮಂತನು ಗಂಧದ ಮರದ ಒಂದು ರೆಂಬೆಯನ್ನು ಮುರಿದು ಲಕ್ಷ್ಮಣನಿಗೆ ಕೂತ್ಕೊಳ್ಳಿಕ್ಕೆ ಕೊಟ್ಟ. ಸುಗ್ರೀವ ಆದಮೇಲೆ ಈ ಮುಂದಿನಂತೆ ರಾಮನ ಜೊತೆ ಮಾತಾಡಿದ. ನಮ್ಮ ಅಣ್ಣ ವಾಲಿ, ಅವನಿಗೆ ಭಯಪಟ್ಟು ನಾನು ಹೆಂಡತಿಯನ್ನು ಕಳೆದುಕೊಂಡು ಈ ಅರಣ್ಯದಲ್ಲಿ ಸಂಚಾರ ಮಾಡ್ಕೊಂಡಿದ್ದೇನೆ. ನನಗೆ ನೀನು ಮೊದಲು ಅಭಯದಾನ ಮಾಡಬೇಕು, ವಾಲಿಯ ಕಡೆಯಿಂದ ರಕ್ಷಣೆ ಕೊಡಿಸ್ತೇನೆ ಅಂತ ಭರವಸೆ ಕೊಡಬೇಕು. ಸುಗ್ರೀವ ಹೀಗೆ ಹೇಳಿದಾಗ ರಾಮ ಸುಗ್ರೀವನಿಗೆ ಹೇಳಿದ, ನಿನ್ನ ಸ್ನೇಹಕ್ಕೆ ಏನು ಫಲ ಸಿಗಬೇಕು ಅದನ್ನು ನಾನು ಒದಗಿಸಿಕೊಡ್ತೇನೆ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ವಾಲಿಯನ್ನು ನಾನು ಸಂಹಾರ ಮಾಡಿಬಿಡ್ತೇನೆ. ನನ್ನ ಈ ಬಾಣ ಯಾವತ್ತೂ ಕೂಡ ವ್ಯರ್ಥ ಆಗುವಂಥದ್ದಲ್ಲ. ವಾಲಿಯನ್ನು ಸಂಹಾರ ಮಾಡಿ ನಿನಗೆ ಅಭಯ ಆಗುವಂತೆ ಮಾಡ್ತೇನೆ, ನಿನಗೆ ಉಪಯೋಗ ಆಗುವಂತೆ ಮಾಡ್ತೇನೆ. ಆಗ ಸುಗ್ರೀವ ಹೇಳಿದ, ನಿನ್ನ ಮಾತಿನ ಮೇಲೆ ನನಗೆ ವಿಶ್ವಾಸ ಆಗಿದೆ. ನೀನು ನನಗೆ ಸಹಾಯ ಮಾಡಿದರೆ ನಾನು ನನ್ನ ಹೆಂಡತಿಯನ್ನು ಮತ್ತು ನನ್ನ ರಾಜ್ಯವನ್ನು ಎರಡನ್ನೂ ಪಡೆದುಕೊಳ್ತೇನೆ. ಸೀತಾ ಕಪೀಂದ್ರ ಕ್ಷಣದಾಚರಾಣಾಂ ರಾಜೀವ ಹೇಮಜ್ವಲನೋಪನಾನಿ ಸುಗ್ರೀವ ರಾಮ ಪ್ರಣಯ ಪ್ರಸಂಗೆ ವಾಮಾನಿ ನೇತ್ರಾಣಿ ಸಮಂ ಸ್ಫುರಂತಿ. ರಾಮನಿಗೂ ಸುಗ್ರೀವನಿಗೂ ಸ್ನೇಹ ಆಯ್ತಲ್ಲ, ರಾಮನಿಗೂ ಸುಗ್ರೀವನಿಗೂ ಸ್ನೇಹ ಆದಾಗ 3 ಜನರಿಗೆ ಕಣ್ಣು ಅದರಿತದೆ. ಅದರಿಂದ ಯಾರ್ಯಾರಿಗೆ ಏನೇನು ಫಲ ಸೂಚನೆ ಆಗಬೇಕಾಗಿತ್ತು ಅದು ಸೂಚನೆ ಆಯಿತು. ರಾಮನಿಗೂ ಸುಗ್ರೀವನಿಗೂ ಸ್ನೇಹ ಏರ್ಪಟ್ಟಾಗ ಸೀತೆಯ ಎಡಗಣ್ಣು ಅದರಿತ್ತು. ಅದು ಹೆಣ್ಮಕ್ಳಿಗೆ ಎಡಗಣ್ಣು ಅದರಿದ್ರೆ ಅವರಿಗೆ ಶುಭ ಸೂಚಕ. ಇನ್ನು ನನ್ನ ಬಿಡುಗಡೆ ಸನ್ನಿಹಿತ ಅಂತ ಅವಳು ಸಂತೋಷಪಟ್ಟಳು. ವಾಲಿಯ ಹೊಂಬಣ್ಣದ ಕೆಂಗಣ್ಣು ಅದು ಎಡಗಣ್ಣು ಅದರಿತ್ತು. ಪುರುಷರಿಗೆ ಎಡಗಣ್ಣು ಅದರಿದ್ರೆ ಅವರಿಗೆ ಅಶುಭ ಸೂಚಕ. ಇನ್ನು ವಾಲಿಯ ಸಂಹಾರ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅವನಿಗೆ ಎಡಗಣ್ಣು ಅದರಿತ್ತು. ರಾವಣನ ಅಗ್ನಿ ಸದೃಶವಾದಂಥ ಕೆಂಡ ಕಾರುವಂಥ ಕಣ್ಣು ರಾವಣಂದು ಅವನಿಗೂ ಎಡಗಣ್ಣು ಅದರಿತ್ತು. ಅವನಿಗೂ ಅದು ಮುಂದೆ ಬರುವಂಥ ಉತ್ಪಾದಕ ಸೂಚಕವಾಗಿತ್ತು. ಏಕಕಾಲದಲ್ಲಿ ಈ 3 ಕಣ್ಣುಗಳು ಅದರಿದವು. ಯಾರ್ಯಾರಿಗೆ ಏನೇನು ಫಲ ಸಿಗಬೇಕಾಗಿತ್ತು ಆ ಥರ ಫಲ ಸಿಕ್ಕಿದ್ವು. ಸುಗ್ರೀವಂ ಮಾರುತಿರ್ಗತ್ವ ರಾಮವೃತ್ತಂ ನಿವೇದಯತೆ. ಆನಂದ ರಾಮಾಯಣಕ್ಕನುಸಾರವಾಗಿ ಮಾರುತಿ ಸುಗ್ರೀವನ ಕಡೆಗೆ ಬಂದು ಅವನ್ನೆಲ್ಲ ಸಮಾಚಾರ ಹೇಳಿದ. ಮುಂದೆ ಅಗ್ನಿಯನ್ನು ತಯಾರು ಮಾಡಿದ. ಪರಸ್ಪರ ಸ್ನೇಹ ಮಾಡಿಕೊಂಡು ಅವರು ಅಲ್ಲಿ ಕೂತ್ಕೊಂಡ್ರು. ಲಕ್ಷ್ಮಣ ಸುಗ್ರೀವನಿಗೆ ತಮ್ಮ ಎಲ್ಲ ಸಂಗತಿಯನ್ನು ಕೂಡ ಹೇಳಿದ. ಸುಗ್ರೀವನು ಕೂಡ ತಮ್ಮ ತೊಂದರೆ ಏನಿತ್ತು ಅದನ್ನ ರಾಮ ಲಕ್ಷ್ಮಣರಿಗೆ ಹೇಳಿದ. ಸಖೇ ಶೃಣುತ್ವ ಮೇ ವೃತ್ತಂ ವಾಲಿನ ಯತ್ಕೃತಂ ಪುರ. ವಾಲಿ ಎಂಥ ಪರಾಕ್ರಮಿ, ಅವನೇನೇನು ಹಿಂದೆ ಪರಾಕ್ರಮವನ್ನು ತೋರಿಸಿದ್ದ ಅದನ್ನೆಲ್ಲ ಕೇಳು ಅಂತ ಸುಗ್ರೀವ ರಾಮನಿಗೆ ಹೇಳಿದ. ಹೇಳಿ ಅವನು ತನಗೂ ವಾಲಿಗೂ ವಿಯೋಗ ಆಗ್ಲಿಕ್ಕೆ ಏನು ಕಾರಣ, ಈ ದ್ವೇಷ ಏರ್ಪಡ್ಲಿಕ್ಕೆ ಏನು ಕಾರಣ ಅಂತ ಅನ್ನೋದನ್ನೆಲ್ಲ ವಿವರವಾಗಿ ಹೇಳಿದ. ಅದನ್ನು ನಾನೀಗ ಹೇಳಬೇಕಾಗಿಲ್ಲ, ಅದನ್ನು ಹಿಂದೆ ಹೇಳಿದೆ. ಅವರಿಬ್ಬರು ಮಯ ಅನ್ನೋ ರಾಕ್ಷಸನನ್ನ, ದುಂದುಭಿ ಅನ್ನೋ ರಾಕ್ಷಸನನ್ನ ಹಿಂಬಾಲಿಸಿ ಹೋಗಿದ್ರು. ಅಲ್ಲಿ 1 ತಿಂಗಳ ಕಾಲ ಅಥವಾ 1 ವರ್ಷನೇನೋ ವಾಲಿಗೂ ಆತನಿಗೂ ಯುದ್ಧ ನಡೆಯಿತು.
ಆ ಸಂದರ್ಭದಲ್ಲಿ ವಾಲಿ ಸತ್ತೋಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಅಂತ ತಿಳ್ಕೊಂಡು ಹನುಮಂತ ನಗರಕ್ಕೆ ಬಂದ. ಮಂತ್ರಿಗಳು ಅವನಿಗೆ ಪಟ್ಟಾಭಿಷೇಕ ಮಾಡಿದರು. ವಾಲಿ ಹಿಂದಿರುಗಿ ಬಂದು ಆ ಸುಗ್ರೀವನ ಅಲ್ಲಿಂದ ಒದ್ದೋಡಿಸಿ ಆ ಸಾಮ್ರಾಜ್ಯವನ್ನು ತನ್ನ ಕೈಗೆ ತೆಗೆದುಕೊಂಡ. ಇದೆಲ್ಲ ಕಥೆಯನ್ನು ರಾಮನಿಗೆ ಲಕ್ಷ್ಮಣನಿಗೆ ಸುಗ್ರೀವ ನಡೆದಂಥ ಕಥೆಯನ್ನು ಹೇಳಿದ. ನಾನು ಇಲ್ಲಿ ಯಾಕಿದ್ದೇನೆ ಇವತ್ತು ಈ ವೃಕ್ಷಮುಖ ಪರ್ವತದಲ್ಲಿ, ಅದನ್ನು ಅವನು ಹೇಳಿದ. ಇದು ಆ ಒಬ್ಬ ರಾಕ್ಷಸನ ಸಂಹಾರ ಮಾಡಿ ಆ ರಾಕ್ಷಸನ ಅಸ್ಥಿಪಂಜರವನ್ನು ಕಳೇಬರವನ್ನು ಜೋರಾಗಿ ಬಿಸಾಡಿದ್ದ ಆ ವಾಲಿ. ಅದು ಈ ಮತಂಗ ಋಷಿ ಆಶ್ರಮಕ್ಕೆ ಬಂದು ಬಿದ್ದಿತ್ತು. ಅಲ್ಲಿ ಆ ರಕ್ತದ ಹನಿಗಳು ಅಲ್ಲೆಲ್ಲ ಸಿಡಿದು ಆಶ್ರಮವನ್ನು ಅಪವಿತ್ರಗೊಳಿಸಿತ್ತು. ಹಾಗಾದಾಗ ಋಷಿಗಳು ಕುಪಿತರಾಗಿ ಆ ವಾಲಿಗೆ ಶಾಪ ಕೊಟ್ಟುಬಿಟ್ಟಿದ್ರು. ಎಂದಾದರೂ ಯಾವ ಕಾರಣಕ್ಕಾದರೂ ವಾಲಿ ಇಲ್ಲಿ ಬಂದರೆ ಆತನ ಮರಣ ಆಗಲಿ ಅಂತ. ಇದನ್ನು ಹಿಂದೆ ಹೇಳಿದ್ದೆ. ಯಾರಾದರೂ ಸುಗ್ರೀವನಿಗೆ ಸಹಾಯ ಕೊಟ್ಟರೆ ಅವನನ್ನು ನಾನು ಕೊಂದು ಬಿಡ್ತೇನೆ ಅಂತ ವಾಲಿ ಎಲ್ಲ ಕಡೆ ಘೋಷಣೆ ಹೊರಡಿಸಿದ್ನಂತೆ. ಭೂಮ್ಯಾಂ ಸುಗ್ರೀವ ಪಾತಾಯ ಸಹ ವಧ್ಯ, ಅವನು ನಾನು ಕೊಂದು ಬಿಡ್ತೇನೆ. ಇವನು ವಿಚಾರ ಮಾಡಿ ಋಷ್ಯಮುಖ ಪರ್ವತಕ್ಕೆ ಬಂದಿದ್ದ. ಆ ದುಂದುಭಿ ಅನ್ನುವ ರಾಕ್ಷಸನ ಕಾರಣಕ್ಕಾಗಿ ಋಷ್ಯಮುಖ ಪರ್ವತ ವಾಲಿಗೆ ಅಗಮ್ಯ ಆಗಿತ್ತು. ವಾಲಿ ಅಲ್ಲಿ ಬರುವಂತಿರಲಿಲ್ಲ. ಏವಂ ಶಕ್ತಸ್ತದಾರಭ್ಯ ಋಷ್ಯಮುಖಂ ನಯಾಚ್ಯಸೋ, ಅವತ್ತಿಂದ ನಾನು ಋಷ್ಯಮುಖ ಪರ್ವತದಲ್ಲಿದ್ದೇನೆ. ಆ ವಾಲಿಯು ಕೂಡ ಈ ಕಡೆ ಬರೋದಿಲ್ಲ, ನಾನು ಇಲ್ಲಿ ಸುರಕ್ಷಿತವಾಗಿದ್ದೇನೆ ಅಂತ ಈ ತನ್ನ ಕಥೆಯನ್ನೆಲ್ಲ ಆತ ಹೇಳ್ಕೊಂಡ ಅನ್ನೋಲ್ಲಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದ 5ನೇ ಸರ್ತಿ ಸಮಾಪ್ತ ಆಗಿದೆ.